ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಅಯೋಧ್ಯಾಕಾಂಡದ 100ನೇ ಸರ್ಗದಲ್ಲಿ ಭರತನಿಗೆ ರಾಮ ರಾಜ್ಯಶಾಸ್ತ್ರದ ಅರ್ಥಶಾಸ್ತ್ರದ ಉಪದೇಶವನ್ನು ಮಾಡಿದ್ದು ಮತ್ತು ಆತನ ವೈಯಕ್ತಿಕ ಮತ್ತು ರಾಜ್ಯದ ಯೋಗಕ್ಷೇಮವನ್ನು ವಿಚಾರಣೆ ಮಾಡಿದ್ದನ್ನು ನಾವು ಶ್ರವಣ ಮಾಡ್ತಿದ್ದೇವೆ. ಕಚ್ಚಿತ್ತೇ ರೈತಾಸ್ತರ್ವೇ ಕೃಷಿ ಗೋರಕ್ಷ ಜೀವಿನಃ ವಾರ್ತಾಯಾಂ ಸಂಸ್ಥಿತಸ್ತಾತ ಲೋಕೋ ಹಿ ಸುಖಮೇಧತೆ. ನಿನ್ನ ಸಾಮ್ರಾಜ್ಯದಲ್ಲಿ ಕೃಷಿ, ಆಮೇಲೆ ಗೋವುಗಳ ರಕ್ಷಣೆ ಅಂದರೆ ಹೈನುಗಾರಿಕೆಯನ್ನು ಮೊದಲಾದಂಥ ವೃತ್ತಿಗಳು ಮತ್ತು ವಾಣಿಜ್ಯ, ಇದನ್ನು ಅವಲಂಬಿಸಿಕೊಂಡು ಬದುಕುವಂಥ ವೈಶ್ಯರು ಅವರು ಸುಖವಾಗಿದ್ದಾರೋ ಇಲ್ವೋ, ಮತ್ತು ಅವರು ನಿನ್ನ ವಿಷಯದಲ್ಲಿ ಅನುರಾಗ ಇದ್ದವರಾಗಿದ್ದಾರೋ ಇಲ್ಲೋ ಅಂತ ಕೇಳಿದ. ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯಂ ಕರ್ಮ ಸ್ವಭಾವಜಂ. ಬ್ರಾಹ್ಮಣರ ಕರ್ಮ ಶಾಸ್ತ್ರವನ್ನು ಅಧ್ಯಯನ ಮಾಡೋದು ಮತ್ತು ಇನ್ನೊಬ್ಬರಿಗೆ ಅಧ್ಯಾಪನ ಮಾಡಿಸೋದು. ಕ್ಷತ್ರಿಯರ ಕರ್ಮ ರಾಜ್ಯ ಆಳೋದು. ವೈಶ್ಯ ಜಾತಿಯ ಕರ್ಮ, ಸ್ವಾಭಾವಿಕವಾದ ಕರ್ಮ ಕೃಷಿಯನ್ನು ಮಾಡೋದು, ಹೈನುಗಾರಿಕೆ, ಗೋವುಗಳ ಪಾಲನೆ ಇತ್ಯಾದಿ ಮಾಡೋದು ಮತ್ತು ವಾಣಿಜ್ಯ ವ್ಯಾಪಾರವನ್ನು ಮಾಡೋದು ವೈಶ್ಯರ ಕೆಲಸ. ಅವರು ನಿನ್ನ ವಿಷಯದಲ್ಲಿ ಪ್ರೀತಿ ಉಳ್ಳವರಾಗಿದ್ದಾರೋ ಇಲ್ಲವೋ ಅಂತ ಕೇಳಿದ. ಈ ಕೃಷಿ ಏನಿದೆ, ಕೃಷಿಗೆ ಆಧಾರ ಆದಂಥ ಭೂಮಿ ದೇವ ಮಾತ್ರಕ ಮತ್ತು ನದಿ ಮಾತ್ರಕ ಅಂತ ಎರಡು ಥರ. ಮಾತೃ ಅಂದರೆ ತಾಯಿ, ದೇವ ಮಾತ್ರಕ ಅಂದರೆ ದೇವತೆಯ ತಾಯಿಯಾಗಿ ಉಳ್ಳದ್ದು, ನದಿ ಮಾತ್ರಕ ಅಂದರೆ ನದಿಗಳು ತಾಯಿಯಾಗಿ ಉಳ್ಳದ್ದು. ಖುಷ್ಕಿ ಜಮೀನು ಏನಿರ್ತದಲ್ಲ ಅದು ದೇವ ಮಾತ್ರಕ, ಅಂದರೆ ದೇವತೆಗಳು ಸುರಿಸುವಂಥ ಮಳೆಯನ್ನು ಅವಲಂಬಿಸಿ ಸಸ್ಯ ಉತ್ಪಾದನೆ ಮಾಡಬೇಕಾಗುತ್ತೆ. ಮತ್ತು ತರಿ ಜಮೀನು ಅಥವಾ ನೀರಾವರಿ ಜಮೀನೇನಿದೆ ಅದು ನದಿ ಮಾತ್ರಕ, ನದಿಯನ್ನು ಅವಲಂಬಿಸಿಕೊಂಡು ಮತ್ತು ಮನುಷ್ಯನಿಂದ ಸೃಷ್ಟಿಸಲ್ಪಟ್ಟಂಥ ಕಾಲುವೆ, ಕೆರೆ ಮೊದಲಾದವುಗಳನ್ನು ಅವಲಂಬಿಸಿ ಸಸ್ಯ ಉತ್ಪಾದನೆ ಮಾಡುವಂಥದ್ದು ನದಿ ಮಾತ್ರಕ. ಹೀಗೆ ಇವೆರಡೂ ಕೂಡ ಕೃಷಿಗೆ ಸಂಬಂಧಪಟ್ಟದ್ದು. ಆ ಕೃಷಿಯನ್ನು ಅವಲಂಬಿಸಿಕೊಂಡಿರುವಂಥ ವೈಶ್ಯರು, ಗೋರಕ್ಷೆಯನ್ನು ಮಾಡ್ತಕ್ಕಂಥ ವೈಶ್ಯರು, ವ್ಯಾಪಾರವನ್ನು ಮಾಡ್ತಕ್ಕಂಥ ವೈಶ್ಯರು ಸುಖಿಗಳಾಗಿದ್ದಾರೋ ಇಲ್ವೋ. ಯಾಕೆಂದರೆ ವಾರ್ತಾಯಾಂ ಸಂಸ್ಥಿತಸ್ತಾತ ಲೋಕೋ ಹಿ ಸುಖಮೇಧತೆ. ಇವು ಮೂರಕ್ಕೆ ಸೇರಿ ವಾರ್ತಾ ಅಂತ ಕರೀತಾರೆ. ವಾರ್ತಾ ಅಂದರೆ ಸಾಮಾನ್ಯವಾಗಿ ಸುದ್ದಿ, ನ್ಯೂಸ್ ಅಂತ ಒಂದು ಅರ್ಥ, ಅದೊಂದು ಬೇರೆ ಅರ್ಥ. ಕೃಷಿ, ಹೈನುಗಾರಿಕೆ ಮತ್ತು ವ್ಯಾಪಾರ, ಇವುಗಳನ್ನು ಮೂರನ್ನೂ ಕೂಡ ವಾರ್ತಾ ಅಂತ ಕರೆಯೋದಿದೆ ಶಾಸ್ತ್ರದಲ್ಲಿ. ಈ ವಾರ್ತಾವನ್ನು ಅವಲಂಬಿಸಿಕೊಂಡು ಯಾವ ಸಾಮ್ರಾಜ್ಯ ಮುನ್ನಡೀತದಲ್ಲ ಆ ಸಾಮ್ರಾಜ್ಯದಲ್ಲಿ ನಿತ್ಯ ಸುಖ. ಆಗಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿ ಕೃಷಿ ಅಂತನ್ನೋದು ಮತ್ತು ವ್ಯಾಪಾರ, ಅದರೊಳಗೂ ವ್ಯಾಪಾರಕ್ಕಿಂತ ಕೃಷಿ ಹೆಚ್ಚಾಗಿ ಆ ಸಾಮ್ರಾಜ್ಯದ ಸಂಪನ್ಮೂಲಕ್ಕೆ ಮುಖ್ಯ ಕೇಂದ್ರ ಆಗಿರ್ತಿತ್ತು. ಈಗಿನ ಕಾಲದಲ್ಲಿ ಕೃಷಿಗೆ ಆಮೇಲೆ ಸ್ಥಾನ ಕೊಟ್ಟು ಮೊದಲನೇ ಸ್ಥಾನಕ್ಕೆ ವ್ಯಾಪಾರವನ್ನು ತಂದಿದ್ದಾರೆ. ಆದರೆ ವಿಜಯನಗರ ಸಾಮ್ರಾಜ್ಯದ ತನಕನೂ ಕೂಡ, ತೀರಾ ಇತ್ತೀಚೆಗೆ 300-400 ವರ್ಷದ ಹಿಂದಿನ ತನಕನೂ ಕೂಡ ಕೃಷಿ ಸಾಮ್ರಾಜ್ಯದ ಮುಖ್ಯ ಆದಾಯದ ಮೂಲ ಆಗಿತ್ತು ಅಂತ ನಾವು ಇತಿಹಾಸದಲ್ಲಿ ಗಮನಿಸ್ತೇವೆ. ವೈಶ್ಯರ ರಕ್ಷಣೆ ಮತ್ತು ಅವರಿಗೆ ಒದಗುವಂಥ ಕಷ್ಟಗಳ ಪರಿಹಾರ ಇವುಗಳನ್ನು ನೀನು ಮಾಡಬೇಕು. ಅದರ ಮೂಲಕ ಅವರನ್ನು ಪಾಲನೆ ಮಾಡಬೇಕು. ಕಚ್ಚಿತ್ ಸ್ತ್ರೀಯ ಸಾಂತ್ವಯಸಿ ಕಚ್ಚಿತ್ ತಾಶ್ಚ ಸುರಕ್ಷಿತಾ ಕಚ್ಚಿನ್ ನಷ್ಟುದ್ಧಾಸ್ಯಾಸಾಂ ಕಚ್ಚಿತ್ ಗುಹ್ಯಂ ನ ಭಾಷತೆ. ಕಚ್ಚಿತ್ ಸ್ತ್ರೀಯ ಸಾಂತ್ವಯಸಿ, ರಾಜನ ಮತ್ತೊಂದು ಮುಖ್ಯ ಕರ್ತವ್ಯ ಏನಂದರೆ ಸ್ತ್ರೀಯರನ್ನು ಆತ ಸಾಂತ್ವನ ಮಾಡಬೇಕು, ಅವರ ಕಷ್ಟಗಳನ್ನು ಪರಿಹಾರ ಮಾಡಬೇಕು ಮತ್ತು ಅವರಿಗೆ ದೇಶದಲ್ಲಿ ಸಂಪೂರ್ಣವಾದಂಥ ಸುರಕ್ಷೆ ಇರಬೇಕು. ಕಚ್ಚಿನ್ ನಷ್ಟುದ್ಧಾಸ್ಯಾಸಾಂ, ಅವರಿಗೆ ಯಾವಾಗಲೂ ಸಾಂತ್ವನ ಕೊಡಬೇಕು ಮತ್ತು ಅವರಿಗೆ ರಕ್ಷಣೆ ಕೊಡಬೇಕು. ನೀನು ನಿನ್ನ ಸಾಮ್ರಾಜ್ಯದಲ್ಲಿ ಅವೆರಡೂ ಕ್ರಿಯೆಗಳನ್ನು ಮಾಡ್ತಾ ಇದೆಯೋ ಇಲ್ವೋ, ಅವರ ರಕ್ಷಣೆ ಮತ್ತು ಅವರಿಗೆ ದುಃಖ ಪರಿಹಾರ ಇದನ್ನು ಮಾಡ್ತಾ ಇದೆಯೋ ಇಲ್ಲೋ ಅಂತ ಕೇಳಿದ. ಮೂರನೇದಾಗಿ ಕಚ್ಚಿನ್ ನಷ್ಟುದ್ಧಾಸ್ಯಾಸಾಂ, ಅವರಲ್ಲಿ ನೀನು ವಿಶ್ವಾಸ ಇರ್ತಾ ಇಲ್ಲ ತಾನೆ ಅಂತ ಕೇಳಿದ. ಮತ್ತು ಕಚ್ಚಿತ್ ಗುಹ್ಯಂ ನ ಭಾಷತೆ, ಅವರಿಗೆ ಯಾವುದೇ ರಹಸ್ಯವನ್ನು ಹೇಳ್ತಾ ಇಲ್ಲ ತಾನೆ ಅಂತ ಕೇಳಿದ. ಅದು ಹಾಗೆ ಯಾಕೆ ಕೇಳ್ತಾನೆ ಅಂತ ಅದರ ಅರ್ಥ,
ಗೊತ್ತಾಗೋದಿಲ್ಲ ಅದರ ಸ್ಪಷ್ಟ ಅಭಿಪ್ರಾಯ, ರಾಮನ ಅಭಿಪ್ರಾಯ ಏನು ಅಂತೇಳಿ. ಕೈ ತನಗೆ ದ್ರೋಹ ಮಾಡಿಲ್ಲಾದ್ರಿಂದ ಸ್ತ್ರೀಯರಲ್ಲಿ ವಿಶ್ವಾಸ ಇಡಬಾರದು, ನೀನು ಇಡ್ತಾ ಇಲ್ಲ ತಾನೇ ಅಂತ ಕೇಳಿದಂತ ಕಾಣಿಸ್ತದೆ. ಈ ಎಲ್ಲ ಹಿಂದೆ ಮುಂದೆ ಬರುವಂಥ ಎಲ್ಲ ಶ್ಲೋಕಗಳ ಅಭಿಪ್ರಾಯನೂ ಕೂಡ ರಾಜನಾದವನು ಹೀಗೆ ವರ್ತನೆ ಮಾಡಬೇಕು, ನೀನು ಅದನ್ನು ಮಾಡ್ತಾ ಇದೆಯೋ ಇಲ್ಲೋ ಅಂತ ಕೇಳಿದ ಧಾಟಿ ಇಲ್ಲದೆ ಅಲ್ಲ. ಹಾಗಾಗಿ ಸ್ತ್ರೀಯರಲ್ಲಿ ವಿಶ್ವಾಸ ಇಡಬಾರದು, ನೀನು ಇಡ್ತಾ ಇಲ್ಲವೋ ಅಷ್ಟೇ, ಮತ್ತು ಅವರಿಗೆ ಯಾವುದೇ ರಹಸ್ಯ ವಿಷಯವನ್ನು ಹೇಳಬಾರದು, ಅವ್ರ ಜೊತೆ ಮಂತ್ರಾಲೋಚನೆ ಮಾಡಬಾರದು, ನೀನು ಅದನ್ನು ಮಾಡ್ತಾ ಇಲ್ಲವಷ್ಟೇ ಅಂತ ರಾಮ ಅದನ್ನು ಕೇಳಿದಂತೆ ಕಾಣಿಸ್ತದೆ. ಮಹಾಭಾರತದಲ್ಲೂ ಕೂಡ ಸ್ವಯಂ ಧರ್ಮರಾಜ ಅಂಥದ್ದೊಂದು ಉಪದೇಶವನ್ನು ಯಾರಿಗಂತ ನೆನಪಿಲ್ಲ ಆ ಥರ ಮಾಡಿದ್ದು ಕಂಡು ಬರ್ತದೆ. ಎಷ್ಟೋ ಕಡೆ ಪಂಚತಂತ್ರ ಮಹಾಭಾರತದಲ್ಲಿ ಮತ್ತು ಎಷ್ಟೋ ಕಡೆ ಪಂಚತಂತ್ರ ಇತ್ಯಾದಿ ವಿಷಯದಲ್ಲಿ ನತಾಭಿರ್ಮಂತಯೇತ್ ಸುಧೀಹಿ, ಅವ್ರ ಜೊತೆ ಸಮಾಲೋಚನೆ ಮಾಡಬಾರ್ದು, ಯಾವುದೇ ಸಲಹೆಗಳನ್ನು ಅವ್ರ ಕಡೆಯಿಂದ ತಗೊಳ್ಬಾರ್ದು ಅಂತ ಪಂಚತಂತ್ರದಲ್ಲಿ ಕೂಡ ಕೇಳಿದಂತೆ ಕಂಡು ಬರ್ತದೆ. ಯಾವುದು ಮತ್ತು ಎಷ್ಟೋ ವ್ಯವಹಾರಗಳಲ್ಲಿಯೂ ಕೂಡ ಸ್ತ್ರೀಯರ ಜೊತೆ ಸಮಾಲೋಚನೆ ಮಾಡಬಾರ್ದು, ಅವ್ರ ಜೊತೆ ಯಾವುದೇ ಸಲಹೆ ಕೇಳಬಾರ್ದು ಅಂತ ಹೇಳಿದಂತೆ ಕಂಡು ಬರ್ತದೆ. ಅದನ್ನು ನಿರ್ಧಾರ ಮಾಡೋದು ಕಷ್ಟ, ಅದು ಅವರವ್ರಿಗೆ ಬಿಟ್ಟದ್ದು. ಯಾಕೆಂದರೆ ಆಯಾ ಮನೋಭಾವದವರು ಆ ಶಾಸ್ತ್ರದಲ್ಲಿ ಆಗಲಿ, ರಾಮಾಯಣದಲ್ಲಾಗಲಿ, ಮಹಾಭಾರತದಲ್ಲಾಗಲಿ ಬಂದದ್ದು ಮಾತೇನಿದೆ ಅದನ್ನು ಯಥಾವತ್ತಾಗಿ ತಗೊಳ್ಬೇಕು. ಸ್ತ್ರೀಯರ ಕಡೆಯಿಂದ ಯಾವುದೇ ಸಮಾಲೋಚನೆ ಮಾಡಬಾರ್ದು, ಅವ್ರ ಕಡೆಯಿಂದ ಸಲಹೆನೂ ತಗೊಳ್ಬಾರ್ದು ಅಂತ ಅದನ್ನು ಕಟ್ಟುನಿಟ್ಟಾಗಿ ಅರ್ಥೈಸುವವರು ಇದ್ದಾರೆ. ಇನ್ನು ಕೆಲವರು ಅದೊಂದು ಕೇವಲ ಸಾಂದರ್ಭಿಕವಾದ ಮಾತು, ಏನೋ ಆ ರಾಮನಿಗೆ ಕೈ ಬಗ್ಗೆ ಯಾವುದೋ ಅಸಮಾಧಾನ ಇದ್ದಿರಬೇಕು, ಅದಕ್ಕಾಗಿ ಆತ ಆ ಥರ ಮಾಡಿರಬೇಕು ಅಂತ ಹಾಗೆ ಅರ್ಥ ನನಗೆ ಕಾಣಿಸ್ತದೆ. ಬೇರೆ ಯಾರು ವ್ಯಾಖ್ಯಾನಕಾರರ ಆ ಥರ ಮಾಡಿದ ಕಾಣಿಸ್ತಿಲ್ಲ, ಮತ್ತು ನನಗೆ ಆ ಥರ ಕಾಣಿಸ್ತದೆ. ಕಚ್ಚಿನ್ ನಾಗಮನಂ ಗುಪ್ತಂ ಕಚ್ಚಿತ್ತೇ ಸಂತಿ ಧೇನುಕಾಹ ಕಚ್ಚಿನ್ನ ಗಣಿಕಾಶ್ವಾನಾಂ ಕುಂಜರಾಣಾಂ ಚ ತೃಪ್ತಿಸಿ. ಆನೆಗಳ ಕಾಡುಗಳು, ರಕ್ಷಿತ ಅರಣ್ಯಗಳು ಅಂತ ಇರ್ತಾವಲ್ಲ, ಅಭಯಾರಣ್ಯಗಳು ಅಂತ, ಆನೆಗಳು ಇರುವಂಥ ಕಾಡುಗಳು, ಮತ್ತು ಕುದುರೆಗಳು ಸಂಚಾರ ಮಾಡುವಂಥ, ಕುದುರೆಗಳು ಮೇಯುವಂಥ ಕಾಡುಗಳು, ಅವುಗಳನ್ನು ನೀನು ಸುರಕ್ಷಿತವಾಗಿಟ್ಟಿದ್ದೀಯೋ ಇಲ್ಲೋ, ಮತ್ತು ನಿನ್ನ ಸೈನ್ಯದಲ್ಲಿ ಈಗಾಗಲೇ ಬೇಕಾದಷ್ಟು ಗಂಡು ಆನೆಗಳು, ಹೆಣ್ಣು ಆನೆಗಳು, ಕುದುರೆಗಳು ಎಲ್ಲ ಇದ್ದಿರಬೇಕು. ಆದರೆ ನೀನು ಅದರಿಂದ ತೃಪ್ತನಾಗಿದ್ದೀಯೋ ಇಲ್ವೋ? ತೃಪ್ತನಾಗಿಲ್ಲ ತಾನೇ ಅಂತ ಕೇಳಿದೆ. ತೃಪ್ತನಾಗಬಾರ್ದು ರಾಜ. ಅದಕ್ಕೊಂದು ಮಾತು ಹಿಂದೆ ಹೇಳಿದೆ ನಾನು, ಅಸಂತುಷ್ಟೋ ದ್ವಿಜೋ ನಷ್ಟಃ ಸಂತುಷ್ಟಕ್ಕೆ ಮಹೀಪತಿ. ಬ್ರಾಹ್ಮಣ ಅಸಂತುಷ್ಟನಾಗಿಬಿಟ್ರೆ ಆತ ಸತ್ತಂತೆ. ಅಸಂತುಷ್ಟೋ ದ್ವಿಜೋ ನಷ್ಟಃ, ಯಾವತ್ತೂ ಕೂಡ ಅಸಂತೃಪ್ತಿ ವ್ಯಕ್ತಪಡಿಸಬಾರ್ದು ಬ್ರಾಹ್ಮಣ. ಅದರಂತೆ ರಾಜ ಸಂತೃಪ್ತಿ ವ್ಯಕ್ತಪಡಿಸಬಾರ್ದು. ಯಾವತ್ತೂ ಕೂಡ ಅವನಿಗೆ ವೈಯಕ್ತಿಕ ಸಂಪತ್ತಿನ ಆಕಾಂಕ್ಷೆ ಅಲ್ಲ, ರಾಜ್ಯದ ಸಂಪತ್ತನ್ನು ಹೆಚ್ಚಿಸುವ ವಿಷಯದಲ್ಲಿ, ಸಂಪಾದನೆ ಮಾಡೋ ವಿಷಯದಲ್ಲಿ ಅವನಿಗೆ ತೃಪ್ತಿ ಅನ್ನೋದೇ ಇರಬಾರ್ದು. ಅದರಂತೆ ನೀನು ಕೂಡ ಆನೆ, ಕುದುರೆ ಇವುಗಳನ್ನು ಸಂಗ್ರಹ ಮಾಡೋ ವಿಷಯದಲ್ಲಿ ಸಂತೃಪ್ತನಾಗಿದ್ದಿರಬಾರ್ದು. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ, ಸಂಧ್ಯಾವಂದನ ಮೊದಲಾದ ಕ್ರಿಯೆಗಳನ್ನು ಮಾಡಿಕೊಂಡು, ರಾಜಯೋಗ್ಯವಾದಂತಹ ದಿರಿಸು ವೇಷಗಳನ್ನು ಧಾರಣೆ ಮಾಡಿಕೊಂಡು, ರಾಜಮಾರ್ಗದಲ್ಲಿ ಪ್ರಜೆಗಳನ್ನು ಭೇಟಿ ಮಾಡಿ ಅವರಿಗೆ ಸಂದರ್ಶನ ಕೊಡಬೇಕು. ನೀನು ಅದನ್ನು ಮಾಡ್ತಾ ಇದೆಯೋ ಇಲ್ವೋ ಅಂತ ಕೇಳಿದ. ನಿನ್ನ ಸೇವಕರನ್ನ ನಾನಾ ವಿಧವಾದ ಕೆಲಸಗಳಲ್ಲಿ ನೀನು ತೊಡಗಿಸಿರ್ತಿ. ಅವರೆಲ್ಲರೂ ಕೂಡ ನಿನ್ನ ಬಗ್ಗೆ ಯಾವುದೇ ಭಯ ಇಲ್ಲದೆ, ನಿನ್ನ ಬಗ್ಗೆ ಯಾವುದೇ ಗೌರವ ಇಲ್ಲದೆ ನಿನ್ನನ್ನು ತಿರಸ್ಕಾರ ಮಾಡ್ತಾ ಇಲ್ಲ ತಾನೆ? ತಿರಸ್ಕಾರ ಮಾಡಬಾರ್ದು ಅವರು, ಹಾಗೆ ಮಾಡ್ತಾ ಇಲ್ಲ ತಾನೆ ಅಂತ ಕೇಳಿದೆ. ನಿನ್ನ ಬಗ್ಗೆ ತಿರಸ್ಕಾರವೂ ಮಾಡಬಾರ್ದು, ಹಾಗೆ ನಿನ್ನನ್ನು ನೋಡಿ ಹೆದರಿ ಓಡಬಾರ್ದು ಕೂಡ. ನಿನ್ನ ಕಡೆ ಏನಾದರೂ ಕೆಲಸ ಇದ್ದರೆ ಯಾವುದೇ ಶಂಕೆ ಇಲ್ಲದೆ, ಭಯ ಇಲ್ಲದೆ ಅವರು ನಿನ್ನ ಕಡೆ ಬರುವಂತಿರಬೇಕು. ಆದರೆ ನೀನು ರಾಜಕುಮಾರ ಅನ್ನುವಂಥ ಮರ್ಯಾದೆಯನ್ನು ಕೂಡ ಅವರು ಆ ಸಂದರ್ಭದಲ್ಲಿ ತೋರಿಸುವಂತಿರಬೇಕು. ಮಧ್ಯಮೇವಾತ್ರ ಕಾರಣ, ಮಧ್ಯಮ ಮಾರ್ಗ ಏನಿದೆ ಅದನ್ನು ಅನುಸರಿಸಿ ಆಡಳಿತಗಾರ ಮುಂದುವರಿಬೇಕು. ನಿನ್ನ ರಾಷ್ಟ್ರದಲ್ಲಿರುವಂಥ ಎಲ್ಲ ದುರ್ಗಗಳು, ಕೋಟೆಗಳು ಅವೆಲ್ಲವೂ ಕೂಡ ಧನಧಾನ್ಯದಿಂದ ಸಮೃದ್ಧ ಆಗಿವೆಯೋ ಇಲ್ವೋ? ಆಯುಧಗಳಿಂದ ತುಂಬಿವೆಯೋ ಇಲ್ವೋ? ಮತ್ತು ಜಲ ಸಮೃದ್ಧ ಆಗಿದೆಯೋ ಇಲ್ವೋ? ಎಲ್ಲ ಕಡೆ ನೀರಿನ ಅನುಕೂಲ ಇದೆಯೋ ಇಲ್ವೋ? ಆಯಸ್ಥೆ ವಿಫಲ ಕಚ್ಚಿತ್ ಅಲ್ಪತರೋ ವ್ಯಯ ಅಪಾತ್ರೇಶು ನತೆ ಕಚ್ಚಿತ್ ಕೋಶೋ ಗಚ್ಚತಿ ರಾಘವ. ನಿನಗೆ ಬರುವಂಥ ರಾಜ್ಯದ ಆದಾಯ, ರಾಜ್ಯದ ಸಂಪತ್ತು ಅದು ವಿಪುಲವಾಗಿದೆಯೋ ಇಲ್ವೋ? ಮತ್ತು ನೀನು ಮಾಡುವಂಥ ವ್ಯಯ, ಖರ್ಚು ಏನಿದೆ ಅದು ಆಯಕ್ಕಿಂತ ಕಡಿಮೆಯಾಗಿದೆಯೋ ಇಲ್ವೋ? ಎಲ್ಲ ಜನಸಾಮಾನ್ಯರ ಖರ್ಚು ಕೂಡ
ಆಯಕ್ಕಿಂತ ಕಡಿಮೆ ಆಗಿದ್ದಿರ್ಬೇಕು, ಅರ್ಧವನ್ನು ಮಾತ್ರ ಖರ್ಚು ಮಾಡಬೇಕು ಅಂತ ಶಾಸ್ತ್ರ ಹೇಳ್ತದೆ ಒಂದು ಕಡೆ. ಆದಾಯದ ಕಾಲು ಭಾಗವನ್ನು ಖರ್ಚು ಮಾಡೋದೇನಿದೆ ಅಂದರೆ ಮುಕ್ಕಾಲು ಭಾಗವನ್ನು ಆಪತ್ತಿಗಾಗಿ ಇಟ್ಕೊಂಡು ಕೇವಲ ಕಾಲು ಭಾಗ ಮಾತ್ರ ಖರ್ಚು ಮಾಡೋದು ಬಹಳ ಉತ್ತಮ. ಅದಾಗಲಿಲ್ಲ, ಖರ್ಚು ಹೆಚ್ಚಿಗೆ ಇದ್ದರೆ ಅರ್ಧ ಭಾಗ ಖರ್ಚು ಮಾಡ್ಬೋದು, ಅದಕ್ಕಿಂತ ಹೆಚ್ಚು ಭಾಗ ಮಾತ್ರ ಯಾವತ್ತೂ ಕೂಡ ಖರ್ಚು ಮಾಡಲೇಬಾರದು. ಅದನ್ನು ಆಪತ್ಕಾಲಕ್ಕಾಗಿ ಸುರಕ್ಷಿತವಾಗಿ ಇಟ್ಕೊಂಡಿರಬೇಕು. ಮತ್ತು ಬೊಕ್ಕಸದ ಮೇಲ್ವಿಚಾರಣೆಯನ್ನು ತುಷ್ಟರಾದವರಿಗೆ ಒಪ್ಪಿಸಿರಬಾರದು. ನಿನ್ನ ಐಶ್ವರ್ಯ, ನೀನು ಸಂಪಾದನೆ ಮಾಡಿದ ಸಂಪತ್ತು ದೇವತೆಗಳನ್ನು ಪ್ರೀತರನ್ನಾಗಿ ಮಾಡಲಿಕ್ಕೆ, ಯಜ್ಞ ಯಾಗಾದಿಗಳನ್ನು ಮಾಡಲಿಕ್ಕೆ ಉಪಯೋಗ ಆಗ್ತಿದೆಯೋ ಇಲ್ಲೋ, ಮತ್ತು ಪಿತೃ ದೇವತೆಗಳ ಪ್ರೀತ್ಯರ್ಥವಾಗಿ ಶ್ರಾದ್ದಾದಿಗಳನ್ನು ಮಾಡಲಿಕ್ಕೆ, ಅತಿಥಿ ಅಭ್ಯಾಸಕರ ಸತ್ಕಾರಕ್ಕಾಗಿ ಮತ್ತು ಬ್ರಾಹ್ಮಣರ, ಸೈನಿಕರ, ಶೂರರ ಇವರ ಮಾನ ಸನ್ಮಾನಕ್ಕೆ ಇದು ಉಪಯೋಗ ಆಗ್ತಿದೆಯೋ ಇಲ್ಲೋ. ನಿನ್ನ ಸಾಮ್ರಾಜ್ಯದಲ್ಲಿ ಅನೇಕ ಜನ ತಪ್ಪಿತಸ್ಥರಾದವರು ಕಂಡು ಬರಬಹುದು. ಅವ್ರ ಮೇಲೆ ಯಾವುದಾದ್ರೂ ಕಳ್ಳತನ ಮತ್ತು ಯಾವುದಾದ್ರೂ ದೋಷದ ಆರೋಪ ಕಂಡು ಬರಬಹುದು. ಆ ರೀತಿಯಾಗಿ ಆರೋಪಿತನಾದವನು ಒಂದು ವೇಳೆ ಸಜ್ಜನನಾಗಿದ್ದು, ಶುದ್ಧಾತ್ಮನಾಗಿದ್ದವನು ಆಕಸ್ಮಿಕವಾಗಿ ಕಳ್ಳತನ ಮೊದಲಾದಂತಹ ಅಪವಾದಕ್ಕೆ ಗುರಿಯಾದಾಗ ಅವನು ನಿಶ್ಚಯವಾಗಿ ತಪ್ಪು ಮಾಡಿದ್ದಾನೋ ಇಲ್ಲೋ ಅಂತ ಅನ್ನೋದನ್ನ ನೀತಿಶಾಸ್ತ್ರದ ಮೂಲಕ ನೀನು ಸರಿಯಾಗಿ ತಿಳ್ಕೊಂಡು ಶಿಕ್ಷೆ ಕೊಡ್ತಿದ್ಯೋ ಇಲ್ಲೋ. ಅದರಲ್ಲೂ ಶಿಕ್ಷೆ ಕೊಡೋನು ನೀನೊಬ್ಬನೇ ಅಲ್ಲ, ಆ ಶಿಕ್ಷೆ ನ್ಯಾಯ ಅನ್ಯಾಯ ವಿಚಾರ ಮಾಡಿ ಅದಕ್ಕೆ ತಕ್ಕಂತೆ ಸರಿಯಾಗಿ ಶಿಕ್ಷೆ ಕೊಡಬೇಕಾದವರು ನಿನ್ನ ನ್ಯಾಯಾಧೀಶರು. ಅವರು ಆ ಕಾರ್ಯವನ್ನು ಸರಿಯಾಗಿ ಮಾಡ್ತಿದ್ದಾರೋ ಇಲ್ವೋ. ನಿರಪರಾಧಿಗಳನ್ನು ಶಿಕ್ಷೆ ಕೊಡ್ತಿಲ್ಲ ತಾನೆ. ಮತ್ತು ಅಪರಾಧಿಗಳಾದಂಥವ್ರನ್ನ ಬಂಧಿಸಿದ್ರೂ ಕೂಡ ಯಾವುದೋ ಧನದ ಆಸೆಯಿಂದ, ಸಂಪತ್ತಿನ ಆಸೆಯಿಂದ ಅಂಥವ್ರನ್ನ ಬಿಟ್ಟು ಬಿಡೋದಿಲ್ಲ ತಾನೆ. ಒಬ್ಬ ಐಶ್ವರ್ಯವಂತನಾದವನಿಗೂ ಮತ್ತೊಬ್ಬ ಬಡವನಾದವನಿಗೂ ಯಾವುದೋ ಒಂದು ಕಾರಣಕ್ಕಾಗಿ ವಿವಾದ ಉಂಟಾದಾಗ ಅವರಿಬ್ಬರು ನ್ಯಾಯ ಕೇಳಲಿಕ್ಕಾಗಿ ನಿನ್ನ ಮಂತ್ರಿಗಳ ಕಡೆ ಬಂದಾಗ, ಮಂತ್ರಿಗಳು ಮತ್ತು ನ್ಯಾಯಾಧೀಶರ ಕಡೆ ಬಂದಾಗ, ಆ ಮಂತ್ರಿಗಳು ಧನದ ಆಸೆ ಇಟ್ಟುಕೊಂಡು ದುರಾಸೆಯಿಂದಾಗಿ ಆ ಬಡವನಾದವನಿಗೆ ಅನ್ಯಾಯ ಮಾಡಿ ಶ್ರೀಮಂತನಾದವನ ಪಕ್ಷವನ್ನು ಎತ್ತಿ ಹಿಡಿದು ಆತನಿಗೆ ಅನುಕೂಲ ಆಗುವಂಥ ತೀರ್ಪು ಕೊಡ್ತಿಲ್ಲ ತಾನೆ. ಅದನ್ನೆಲ್ಲ ನೀನು ನೋಡ್ತಾ ಇದ್ದೀವಿ ಇಲ್ಲೋ ಸರಿಯಾಗಿ. ಯಾನಿ ಮಿಥ್ಯಾಭಿಷಸ್ತಾನ ಪತಂತ್ಯಸ್ತ್ರಾಣಿ ರಾಘವ ತಾನಿ ಪುತ್ರ ಪಶೂನ್ ಗ್ರಂಥಿ ಪ್ರೀತ್ಯರ್ಥ ಮನುಶಾಸಕಃ. ಸಾಮ್ರಾಜ್ಯದಲ್ಲಿ ಯಾರಾದರೂ ಒಬ್ಬರು ಸುಳ್ಳು ಕಾರಣಗಳಿಂದಾಗಿ ಆರೋಪಿತರಾಗಿ ಆ ಮೂಲಕವಾಗಿ ಶಿಕ್ಷಿತರಾದರೆ, ಅಂಥವ್ರು ಒಂದು ನಿರಪರಾಧಿಗಳಾಗಿದ್ದರೆ, ಅವರೇನಾದರೂ ಕಣ್ಣೀರನ್ನು ಸುರಿಸಿದರೆ ಮತ್ತು ಶ್ರೀಮಂತನಾದವನಿಗೆ ಪ್ರೀತಿಯನ್ನು ಮಾಡೋದಕ್ಕಾಗಿ ನಿರಪರಾಧಿಯನ್ನ ಶಿಕ್ಷೆ ಕೊಡುವಂಥ ಪ್ರಸಂಗ ತಂದರೆ ಅದು ಆ ನ್ಯಾಯಾಧೀಶನಿಗೆ, ಆ ರಾಜನಿಗೆ ಒಂದಲ್ಲ ಒಂದು ದಿವಸ ಘಾತಕ ಆಗಬಹುದು. ಆ ರಾಜನಿಗೆ, ಆ ರಾಜ ಬದುಕಿದ್ದಾಗಲೇ ಅದು ತೊಂದರೆ ಮಾಡದೇ ಇದ್ರು ಅವನ ಮಕ್ಕಳು ಮೊಮ್ಮಕ್ಕಳ ಕಾಲದಲ್ಲಿ ಅದು ತೊಂದರೆ ಕೊಡಬಹುದು. ಕಚ್ಚಿದ್ ವೃದ್ಧಾಂಶ ಬಾಲಾಂಶ ವೈದ್ಯ ಮುಖ್ಯಾಂಶ ರಾಘವ ದಾನೇನ ಮನಸಾವಾಚ ತ್ರಿಭಿರೇತೈರ್ ಬುಭೂಷತೆ. ದಾನ ವೃದ್ಧರಾದವರನ್ನ, ಜ್ಞಾನದಿಂದ ಜ್ಯೇಷ್ಠರಾದವರನ್ನ, ವಯಸ್ಸಿನಿಂದ ಜ್ಯೇಷ್ಠರಾದವರನ್ನ ಮತ್ತು ಚಿಕ್ಕ ಮಕ್ಕಳ ಆದವರನ್ನ, ವಿದ್ವಾಂಸರನ್ನ, ವೈದ್ಯರನ್ನ, ಇವರೆಲ್ಲರನ್ನೂ ಕೂಡ ನಾನಾ ರೀತಿಯಾದ ಉಪಾಯಗಳಿಂದ ಇನ್ನವರನ್ನಾಗಿ ಮಾಡ್ಕೊಳ್ಬೇಕು. ಕೆಲವರನ್ನ ದಾನದ ಮೂಲಕ, ಮಾನ ಸನ್ಮಾನಗಳ ಮೂಲಕ, ಮತ್ತು ಕೆಲವರನ್ನ ಗೌರವ ತೋರುವುದರ ಮೂಲಕ, ಚಿಕ್ಕ ಮಕ್ಕಳು ಮೊದಲಾದವರನ್ನ ಅಕ್ಕರೆಯ ಮಾತುಗಳ ಮೂಲಕ ನಿನ್ನವರನ್ನಾಗಿ ಮಾಡ್ಕೊಳ್ಬೇಕು. ಈ ಎಲ್ಲ ಕೆಲಸಗಳನ್ನು ಮಾಡ್ತಿದ್ಯೋ ಇಲ್ವೋ. ಗುರುಗಳು ಮತ್ತು ವೃದ್ಧರು, ತಪಸ್ವಿಗಳು, ದೇವತೆಗಳು, ಅತಿಥಿಗಳು, ಅಶ್ವತ್ಥ ಮೊದಲಾದಂತಹ ಮಹಾವೃಕ್ಷಗಳು, ಪವಿತ್ರವಾದಂತಹ ವೃಕ್ಷಗಳು, ಇವರೆಲ್ಲರನ್ನು ಕೂಡ ನೋಡಿದ ಕೂಡಲೇ ನಮಸ್ಕಾರ ಮಾಡಬೇಕು. ಇದೆಲ್ಲರ ಕರ್ತವ್ಯ. ವಿಶೇಷವಾಗಿ ರಾಜನ ಕರ್ತವ್ಯನೂ ಕೂಡ ಹೌದು. ನೀನು ಅದನ್ನು ಮಾಡ್ತಾ ಇದ್ದೀಯೋ ಇಲ್ವೋ. ನೀನು ಅರ್ಥವನ್ನು ಸಂಪಾದನೆ ಮಾಡುವಾಗ ಆ ಅರ್ಥವನ್ನು ಸಂಪಾದನೆ ಮಾಡುವ ಮಾರ್ಗ ಏನಿದೆ ಅದು ಧರ್ಮಕ್ಕೆ ವಿರೋಧಿ ಆಗದೇ ಇರುವಂತೆ ನೋಡ್ಕೊಳ್ಬೇಕು. ಮತ್ತು
ಆ ಧರ್ಮವನ್ನ ಕೆಲವು ಬಾರಿ ಆಚರಣೆ ಮಾಡುವಂಥ ಸಂದರ್ಭ ಬಂದಾಗ ಅದು ಅರ್ಥಕ್ಕೆ ಹಾನಿಕರ ಆಗುವಂತಿದ್ರೆ ಆವಾಗಲೂ ಕೂಡ ಅಂಥ ಧರ್ಮವನ್ನು ಮನುಷ್ಯ ಅಷ್ಟು ಕಟ್ಟುನಿಟ್ಟಾಗಿ ಆಚರಣೆ ಮಾಡಬಾರ್ದು. ಎರಡನ್ನೂ ಗಮನಿಸಬೇಕು. ಧರ್ಮಾಚರಣೆ ಮಾಡುವಾಗ ಧರ್ಮಾಚರಣೆ ಆದಂತಾಯ್ತು, ಆದರೆ ಅವನ ಅರ್ಥಕ್ಕೆ ಸಂಪತ್ತಿಗೆ ಅದರಿಂದ ಹಾನಿ ಆಗುವಂತಿದ್ರೆ ಅಂಥ ಧರ್ಮವನ್ನ ಅಷ್ಟು ಕಟ್ಟುನಿಟ್ಟಾಗಿ ಅಷ್ಟು ಕಠೋರವಾದ ಮನಸ್ಸಿನಿಂದ ಆಚರಣೆ ಮಾಡಬೇಕಾಗಿಲ್ಲ. ಅರ್ಥಕ್ಕೆ ಹಾನಿ ಆಗದೇ ಇರುವಂತೆ ಧರ್ಮವನ್ನು ಆಚರಣೆ ಮಾಡಬೇಕು. ಹಾಗೆ ಧರ್ಮಕ್ಕೆ ಆಚರಣೆ ಆಗದೇ ಇರುವಂತೆ ಅರ್ಥವನ್ನ ಆಚರಣೆ ಮಾಡಬೇಕು, ಸಂಪಾದನೆ ಮಾಡಬೇಕು. ಕಚ್ಚಿದ ಅರ್ಥೇನವಾ ಧರ್ಮಂ ಅರ್ಥಂ ಧರ್ಮೇಣವಾ ಪುನಃ ಉಭೌವಾ ಪ್ರೀತಿ ಲೋಭೇನ ಕಾಮೇನ ಚ ನ ಬಾಧತೆ. ಅಥವಾ ಆಸಕ್ತಿ ಅಂದ್ರೆ ಮನುಷ್ಯನಿಗೆ ಯಾವುದಾದ್ರು ಒಂದು ನಿರ್ದಿಷ್ಟ ವಿಷಯದಲ್ಲಿ ನಿರ್ದಿಷ್ಟ ಕಾರ್ಯದಲ್ಲಿ ಆಸಕ್ತಿ ಅಥವಾ ಲೋಭ ದುರಾಸೆ, ಇದು ಈ ಕಾಮಕ್ಕೆ ಮೂಲ, ಮನುಷ್ಯನಿಗೆ ಉಂಟಾಗುವಂತಹ ಅಪೇಕ್ಷೆಗಳಿಗೆ ಮೂಲ ಇದು. ಈ ಕಾಮದ ಮೂಲಕವಾಗಿ ಕೆಲವೊಮ್ಮೆ ಅಂಥ ಕಾಮವನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಧರ್ಮ ಅರ್ಥಗಳನ್ನು ಎರಡನ್ನೂ ಕೂಡ ಮನುಷ್ಯ ಬಲಿ ಕೊಡುವಂಥ ಸಂದರ್ಭ ಇರ್ತದೆ. ಹಾಗಾಗಿ ಧರ್ಮದಿಂದ ಅರ್ಥಕ್ಕೆ ತೊಂದರೆ ಆಗಬಾರ್ದು, ಅರ್ಥದಿಂದ ಧರ್ಮಕ್ಕೆ ತೊಂದರೆ ಆಗಬಾರ್ದು. ಅದರಂತೆ ಈ ಕಾಮದಿಂದ ಧರ್ಮಾರ್ಥಗಳಿಗೂ ಕೂಡ ತೊಂದರೆ ಆಗಬಾರ್ದು. ಈ ಮೂರರಲ್ಲಿ ಯಾವುದೊಂದರಿಂದ ಮತ್ತೊಂದಕ್ಕೆ ತೊಂದರೆ ಆಗದೇ ಇರುವಂತೆ ಅವುಗಳನ್ನು ಸಂಪಾದನೆ ಮಾಡಬೇಕು, ಅವುಗಳನ್ನು ಸಂಗ್ರಹ ಮಾಡಬೇಕು. ಅದಂತೆ ನೀವು ನಡ್ಕೊಂಡಿದ್ಯೋ ಇಲ್ಲೋ. ಒಂದು ದಿನದಲ್ಲಿ ಮನುಷ್ಯ ಅರ್ಥ ಸಂಪಾದನೆಗೆ ಎಷ್ಟು ಕಾಲವನ್ನು ವ್ಯಯ ಮಾಡಬೇಕು, ಧರ್ಮ ಸಂಗ್ರಹಕ್ಕೆ ನಿಯೋಗ ಮಾಡಬೇಕಂತ ಕಾಲ ಎಷ್ಟು, ಕಾಮಕ್ಕೆ ನಿಯೋಗ ಮಾಡಬೇಕಂತ ಕಾಲ ಯಾವುದು, ಇದೆಲ್ಲವನ್ನು ಕೂಡ ಸರಿಯಾಗಿ ಆಲೋಚನೆ ಮಾಡಿ ಅದರಂತೆ ಆಯಾ ಕಾಲದಲ್ಲಿ ಧರ್ಮ ಅರ್ಥ ಕಾಮ ಇವೆರಡನ್ನೂ ಕೂಡ ಸಂಪಾದನೆ ಮಾಡಬೇಕು, ಸಂಗ್ರಹ ಮಾಡಬೇಕು. ಕಾಮಕ್ಕೆ ಅವರಷ್ಟು ಬೆಲೆನೂ ಕೊಟ್ಟಿದ್ರು, ಕಾಮನ ತಿರಸ್ಕಾರ ಏನು ಮಾಡಲಿಲ್ಲ. ಎಷ್ಟೋ ಜನರಿಗೆ ತಮ್ಮ ಸಂಸಾರದ ಕಡೆ ಗಮನ ಹರಿಸಲಿಕ್ಕೆ, ಪತ್ನಿ ಪುತ್ರರ ಕಡೆ ಗಮನ ಹರಿಸಲಿಕ್ಕೂ ಸಮಯ ಇರೋದಿಲ್ಲ ಅಂತ ನಾವು ಓದ್ತಿರ್ತೇವೆ ಎಲ್ಲಾದ್ರೂ ಪತ್ರಿಕೆಗಳಲ್ಲಿ. ಆಧುನಿಕ ಕಾಲದಲ್ಲಿ ಅಷ್ಟೊಂದು ಬ್ಯುಸಿಯಾಗಿರ್ತಾರೆ ವ್ಯಾಪಾರಸ್ಥರಾದವರು ವಿಶೇಷವಾಗಿ. ಹಾಗಾಗಿ ನಾನಾ ಥರದ ಮಾನಸಿಕ ದೈಹಿಕ ರೋಗಗಳಿಗೆ ತುತ್ತಾಗ್ತಾರೆ. ಆದರೆ ಧರ್ಮ ಅರ್ಥ ಕಾಮ ಇವೆರಡನ್ನೂ ಕೂಡ ಮನುಷ್ಯ ಅನುಭವಿಸಬೇಕು, ಅದನ್ನು ಜೀವನದಲ್ಲಿ ಸುರಕ್ಷಿತವಾಗಿ ಇಟ್ಕೋಬೇಕು. ಅದಕ್ಕಾಗಿ ತನ್ನ ಕಾಲ ಏನಿದೆ, ತನ್ನ ಸಮಯ, ಅದನ್ನು ಸರಿಯಾಗಿ ವಿಭಾಗ ಮಾಡಿಕೊಂಡು ಮೂರನ್ನು ಕೂಡ ಅನುಭವಿಸಬೇಕು. ನಾಸ್ತಿಕ್ಯಮನಸಂ ಕ್ರೋಧಂ ಪ್ರಮಾದಂ ದೀರ್ಘಸೂತ್ರತಾಂ ಅದರ್ಶನಂ ಜ್ಞಾನವತಾಂ ಆಲಸ್ಯಂ ಪಂಚವೃತ್ತಿತಾಂ. ರಾಜನ ದೋಷಗಳಿವೆ, 14 ದೋಷಗಳಂತವು. ಯಾವ್ದ್ಯಾವುದಂದ್ರೆ ಪರಲೋಕ ಅನ್ನೋದೇ ಇಲ್ಲ ಅನ್ನುವಂಥ ನಾಸ್ತಿಕವಾದ. ನಾಸ್ತಿಕ್ಯ ರಾಜನಿಗೂ ಕೂಡ ಹೇಳಿಸಿದ್ದಲ್ಲ, ರಾಜ ಯಾವತ್ತೂ ಕೂಡ ಆಸ್ತಿಕನೇ ಆಗಿರಬೇಕು ಅಂತಿತ್ತು ನಮ್ಮ ಪ್ರಾಚೀನ ಸಂಪ್ರದಾಯ. ಈಗಿನ ಕಾಲದಲ್ಲಿ ಪ್ರಜಾಪ್ರಭುತ್ವ ನಿರ್ದಿಷ್ಟವಾಗಿ ಆಸ್ತಿಕವಾದಕ್ಕೆ ವಿರೋಧ ಏನು ಅಲ್ಲದೇ ಇದ್ರು ಮತ್ತು ಕೆಲವು ಆಡಳಿತ ಪದ್ಧತಿಗಳು, ಕಮ್ಯುನಿಸಂ ಮೊದಲಾದಂಥ ಆಡಳಿತ ಪದ್ಧತಿಗಳು, ಅವು ಆಸ್ತಿಕ್ಯವಾದಕ್ಕೆ ನೇರವಾಗಿ ಬಾಧಕ ಆಗಿದ್ದಂಥವು. ಅದನ್ನು ನಮ್ಮ ಪ್ರಾಚೀನ ಸಂಪ್ರದಾಯ ಒಪ್ಪಿರಲಿಲ್ಲ. ರಾಜನಾದವನು, ಆಡಳಿತಗಾರನಾದವನು, ಮಂತ್ರಿಗಳೆಲ್ಲರೂ ಕೂಡ ಆಸ್ತಿಕರಾಗಿರಬೇಕು ಮತ್ತು ನಾಸ್ತಿಕ್ಯವಾದವನು ಅವರು ಪ್ರಯತ್ನಪೂರ್ವಕವಾಗಿ ದೂರ ಇಡಬೇಕು. ಸುಳ್ಳು ಹೇಳೋದು ಎರಡನೇ ದೋಷ. ಮತ್ತು ಕುಪಿತರಾಗುವುದು, ಕರ್ತವ್ಯದಲ್ಲಿ ಅಲಕ್ಷ್ಯ, ತಾವೇನು ಮಾಡಬೇಕಾದಂಥ ಕರ್ತವ್ಯ ಇದೆ ಅದರಲ್ಲಿ ಅಲಕ್ಷ್ಯ, ಅಕರ್ತವ್ಯದಲ್ಲಿ ಪ್ರವೃತ್ತಿ, ಮಾಡಬಾರದಂತಹ ಕೆಲಸಗಳಲ್ಲಿ ಪ್ರವೃತ್ತಿ, ವಿಳಂಬಿಸಿ ಕಾರ್ಯ ಮಾಡೋದು, ಜ್ಞಾನಿಗಳನ್ನು ಸಂದರ್ಶನ ಮಾಡಿ ಅವರ ಮೂಲಕ ಸಲಹೆ ಸೂಚನೆಗಳನ್ನು ತೆಗೆದುಕೊಳ್ಳದೇ ಇರೋದು, ಆಲಸ್ಯ ಇದೊಂದು ದೋಷ, ಪಂಚೇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದೇ ಇರೋದು, ಅರ್ಥ ಸಾಧನೆಯ ಚಿಂತನೆ, ಸಾಮ್ರಾಜ್ಯದ ಅಭಿವೃದ್ಧಿ ಹೇಗಾಗಬೇಕು ಅಂತ ಅನ್ನೋ ಆಲೋಚನೆ ಏನಿದೆ ಅದನ್ನು ಒಬ್ಬನೇ ಮಾಡೋದು, ಇದು ಕೂಡ ಒಂದು ದೋಷವೇ. ಅವಿವೇಕಿಗಳಾದವರ ಜೊತೆಗೆ ಸೇರಿ ಸಮಾಲೋಚನೆ ಮಾಡೋದು ಮತ್ತು ವಿವೇಕಿಗಳಾದವರ ಜೊತೆ ಸೇರಿ ಸಮಾಲೋಚನೆ ಮಾಡಿದರೂ ಕೂಡ ಆ ಮಾಡಿದಂಥ ಸಮಾಲೋಚನೆಯನ್ನು ಶೀಘ್ರದಲ್ಲಿ ಕಾರ್ಯರೂಪಕ್ಕೆ ತರದೆ ಕಾಲ ಮೀರಿದರೂ ಕೂಡ ಇನ್ನೂ ಪ್ರಾರಂಭ ಮಾಡದೇ ಇರೋದು, ರಹಸ್ಯವನ್ನು ಸರಿಯಾಗಿ ರಕ್ಷಣೆ ಮಾಡಿಕೊಳ್ಳದೆ ಅದನ್ನು ಬಲಿ ಕೊಡುವುದು, ಯಾವುದೇ ಮಂಗಲಾಚರಣೆ ಇಲ್ಲದೆ ಕಾರ್ಯವನ್ನು ಮಾಡೋದು. ರಾಷ್ಟ್ರಕ್ಕೆ ಸಂಬಂಧಪಟ್ಟಂಥ ಕಾರ್ಯ ಆದರೂ ಕೂಡ ಅದಕ್ಕೆ ಯೋಗ್ಯವಾದಂಥ ನಾಂದಿ ಮಂಗಲ ಮೊದಲಾದಂಥ ದೇವತಾ ಕಾರ್ಯಗಳ ಪೂರ್ವಕವಾಗಿ ಅದನ್ನು ಮಾಡಬೇಕು. ಎದುರಿಗೆ
ಯೋಗ್ಯರೇ ಬರಲಿ ಅಯೋಗ್ಯರೇ ಬರಲಿ ಅವರೆಲ್ಲರನ್ನು ಕೂಡ ಸಮಾನವಾಗಿ ಕಾಣೋದು. ಪ್ರತ್ಯುತ್ಥಾನಂತ ಸರ್ವತಃ. ಎಲ್ಲರೂ ಬೇಕ್ರಿ ನಿಮಗೆ, ಯಾರನ್ನು ಬಿಟ್ಕೊಳ್ಳಿಕ್ಕಾಗೋದಿಲ್ಲ ಅಂತಂತಾರೆ. ಆ ರೀತಿಯಾಗಿ ಯೋಗ್ಯರೇ ಬರಲಿ ಅಯೋಗ್ಯರೇ ಬರಲಿ ಎಲ್ಲರಿಗೂ ಕೂಡ ಎದ್ದು ನಿಂತು ಸ್ವಾಗತ ಮಾಡೋದು, ಎಲ್ಲರಿಗೂ ನಮಸ್ಕಾರ ಮಾಡೋದು, ಇದು ಕೂಡ ಒಂದು ದೋಷ ಅಂತಂತಾರೆ. ಅಯೋಗ್ಯರಾದವ್ರನ್ನು ಕೂಡ ಅವರವ್ರ ಯೋಗ್ಯತೆ ತಕ್ಕಂತೆ ಗೌರವಿಸಬೇಕು, ಆದರೆ ಯೋಗ್ಯರಾದವರನ್ನು ಹೆಚ್ಚು ಗೌರವಿಸಬೇಕು ಅಂತ ಅದಕ್ಕೆ ಆ ವ್ಯತ್ಯಾಸವನ್ನು ನಾವು ಗಮನಿಸಬಹುದು. ದಶ ಪಂಚ ಚತುರ್ವರ್ಗಾನ್ ಸಪ್ತವರ್ಗಂ ಚ ತತ್ವತಃ ಅಷ್ಟವರ್ಗಂ ತ್ರಿವರ್ಗಂ ಚ ವಿದ್ಯಾಸ್ತ್ರಿಸ್ತಶ್ಚ ರಾಘವ ಇಂದ್ರಿಯಾಣಾಂ ಜಯಂ ಬುದ್ಧ ಷಾಡ್ಗುಣ್ಯಂ ದೈವಮಾನುಷಂ. ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ 3 ವಿದ್ಯೆಗಳು, ಆನ್ವೀಕ್ಷಿಕಿ, ತ್ರಯಿ, ವಾರ್ತ ಮೊದಲಾದಂಥ 3 ವಿದ್ಯೆಗಳು, ದೈವಕ್ಕೆ ಸಂಬಂಧಪಟ್ಟಂಥ ವ್ಯಸನಗಳು, ಅಂದರೆ ದೈವದಿಂದ ಪರಾಶಕ್ತಿಯಿಂದ ಪ್ರಾಪ್ತ ಆಗುವಂಥ ಎಷ್ಟೋ ತೊಂದರೆಗಳು, ಮನುಷ್ಯನ ದೋಷದಿಂದಾಗಿ ಪ್ರಾಪ್ತ ಆಗುವಂಥ ವ್ಯಸನಗಳು, ಈ ಎಲ್ಲ ನಾನಾ ರೀತಿಯಾದಂಥ ದೋಷಗಳನ್ನು ನೀನು ತಿಳಿದುಕೊಂಡಿದ್ದೀಯಾ. 20 ವಿಧವಾದಂಥ ರಾಜರ ಕರ್ತವ್ಯಗಳು, ಅದನ್ನು ಯಾವುದಂತೂ ಇಲ್ಲಿ ವಿವರಣೆ ಮಾಡಲಿಲ್ಲ. ಆ ಎಲ್ಲ ಕರ್ತವ್ಯಗಳನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ. ಪಂಚ ಪ್ರಕೃತಿಗಳು ಮತ್ತು 12 ಮಂಡಲಗಳು ಅಂತ ಹೇಳ್ತಾರೆ, ಅದೆಲ್ಲ ಯಾವುದಂತೂ ಗೊತ್ತಾಗಿಲ್ಲ. ಇದೆಲ್ಲವನ್ನೂ ನೀನು ಸರಿಯಾಗಿ ತಿಳ್ಕೊಂಡಿದ್ದೀಯಾ. ಸಂಧಿ ವಿಗ್ರಹ ಅಂದರೆ ಇದು ಕೂಡ ವಿದೇಶಾಂಗ ನೀತಿಗೆ ಸಂಬಂಧಪಟ್ಟದ್ದು, ಅದನ್ನು ನೀನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀಯಾ ಮತ್ತು ಅದರಂತೆ ನಿನ್ನ ರಾಜ್ಯಭಾರವನ್ನು ಸುಲಲಿತವಾಗಿ ಮಾಡ್ತಾ ಇದೆಯೋ ಇಲ್ವೋ. ಮಂತ್ರಿಭಿಸ್ತಂ ಯಥೋದ್ದಿಷ್ಟೈ ಚತುರ್ಭಿರೇವ ಕಚ್ಚಿತ್ ಸಮಸ್ತೈರ್ವ್ಯಸ್ತೈಶ್ಚ ಮಂತ್ರಂ ಮಂತ್ರಯಸೇ ಮಿಥಃ. ರಾಜನ ಕರ್ತವ್ಯ ಹೇಗಿರ್ಬೇಕಂತಂದ್ರೆ, ಮಂತ್ರಿಗಳ ಜೊತೆ ಸಮಾಲೋಚನೆ ಮಾಡುವಾಗ 5-6 ಜನ ಮಂತ್ರಿಗಳಿದ್ರೆ ಅವರಲ್ಲಿ ಒಮ್ಮೊಮ್ಮೆ ಆ ಎಲ್ಲ ಮಂತ್ರಿಗಳನ್ನು ಒಟ್ಟಿಗೆ ಕೂಡಿಸ್ಕೊಂಡು ಅವರ ಜೊತೆ ಸಮಾಲೋಚನೆ ಮಾಡಬೇಕು. ಮತ್ತೊಮ್ಮೆ ಒಬ್ಬೊಬ್ಬ ಮಂತ್ರಿಗಳನ್ನು ಪ್ರತ್ಯೇಕವಾಗಿ ಕರೆದು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನು ಹೇಳಿ ಅಂತ ಅವರನ್ನ ಪ್ರತ್ಯೇಕವಾಗಿ ಕೇಳಬೇಕು. ಈ ರೀತಿಯಾಗಿ ನಾನಾ ಥರದ ರೀತಿಗಳ ಮೂಲಕವಾಗಿ ಅವನು ರಾಜನಾದವನು ಆಡಳಿತವನ್ನು ಮುಂದುವರಿಸಬೇಕು. ಕಚ್ಚಿತ್ತೇ ಸಫಲ ವೇದಾಃ ಕಚ್ಚಿತ್ತೇ ಸಫಲ ಕ್ರಿಯಾಃ ಕಚ್ಚಿತ್ತೇ ಸಫಲ ದಾರಾಃ ಕಚ್ಚಿತ್ತೇ ಸಫಲಂ ಶ್ರುತಂ. ನೀನು ಮಾಡಿದಂಥ ವೇದಾಧ್ಯಯನ ಏನಿದೆ, ನೀನು ಇಲ್ಲಿ ತನಕ ಪಡೆದಂಥ ವಿದ್ಯಾಭ್ಯಾಸ ಅದೆಲ್ಲ ಸಫಲ ಆಗಿದೆಯೋ ಇಲ್ವೋ. ಕಚ್ಚಿತ್ತೇ ಸಫಲಾಹ ಕ್ರಿಯಾಹ, ವೇದ ಅಧ್ಯಯನ ಮಾಡಿದ ಬಳಿಕ ಯಜ್ಞಾಗಾದಿ ಕ್ರಿಯೆಗಳನ್ನು ಮನುಷ್ಯ ಏನು ಮಾಡಬೇಕು, ಆ ಯಜ್ಞಾಗಾದಿ ಕ್ರಿಯೆಗಳನ್ನೆಲ್ಲವನ್ನೂ ಕೂಡ ನೀನು ಸರಿಯಾಗಿ ಮಾಡ್ತಿದ್ಯೋ ಇಲ್ವೋ. ಆ ಮೂಲಕವಾಗಿ ನಿನ್ನ ಆ ಕ್ರಿಯೆಗಳನ್ನು ಸಫಲವನ್ನಾಗಿ ಇಟ್ಕೊಂಡಿದ್ಯೋ ಇಲ್ವೋ. ಕಚ್ಚಿತ್ತೇ ಸಫಲಾಧಾರಾಹ, ಗೃಹಸ್ಥಾಶ್ರಮವನ್ನು ಪ್ರವೇಶ ಮಾಡಿದ ಬಳಿಕ ನಿನ್ನ ಗೃಹಸ್ಥಾಶ್ರಮ ಸಫಲ ಆಗಿದೆಯೋ ಇಲ್ವೋ. ಕಚ್ಚಿತ್ತೇ ಸಫಲಂ ಶ್ರುತಂ, ವೇದ ಅಲ್ಲದೆ ಮತ್ತು ಬೇರೆ ಏನಾದರೂ ಶ್ರವಣ ಮಾಡಿದ್ರೆ ಆ ಶ್ರವಣ ಎಲ್ಲ ಕೂಡ ಸಫಲ ಆಗಿದೆಯೋ ಇಲ್ವೋ ಅಂತ ಕೇಳಿದೆ. ವೇದ ಅಧ್ಯಯನ ಸಫಲ ಆಗಬೇಕಾದ್ರೆ, ಗೃಹಸ್ಥ ಜೀವನ ಸಫಲ ಆಗಬೇಕಾದ್ರೆ ಏನು ಮಾಡಬೇಕು ಅಂತನ್ನೋದನ್ನು ರಾಮ ಅಲ್ಲಿ ಹೇಳಲಿಲ್ಲ. ಅದು ಲಕ್ಷ್ಮಣನಿಗೆ ಬಹುಶಃ ಗೊತ್ತಿದ್ರುವಂತೆ, ಭರತನಿಗೆ ಬಹುಶಃ ಗೊತ್ತಿದ್ದಿರುವಂತೆ ಕಾಣಿಸ್ತದೆ. ಅದಕ್ಕಾಗಿ ಆತ ರಾಮ ಅದನ್ನು ವಿವರಿಸಿ ಹೇಳಲಿಲ್ಲ. ಆದರೆ ಮಹಾಭಾರತದಲ್ಲಿ ಒಂದು ಶ್ಲೋಕ, ಅಗ್ನಿಹೋತ್ರ ಫಲಾವೇದಾಹ ದತ್ತಭುಕ್ತ ಫಲಂ ಧನಂ ರತಿಪುತ್ರ ಫಲಾದಾರಾಹ ಶೀಲವೃತ್ತ ಫಲಂ ಶ್ರುತಂ ಅಂತ ಒಂದು ಶ್ಲೋಕ ಮಹಾಭಾರತದ್ದು. ಅಲ್ಲಿ ಅಗ್ನಿಹೋತ್ರ ಫಲ ವೇದಾಹ, ವೇದಾಧ್ಯಯನ ಮಾಡಿದ ಮೇಲೆ ಕಲ್ತಂಥ ವೇದಗಳನ್ನು ಮರೆತು ಬಿಡಬಾರ್ದು. ಅದ್ರ ಮೂಲಕವಾಗಿ ನಿತ್ಯ ಅಗ್ನಿಹೋತ್ರ ಯಜ್ಞ ಮೊದಲಾದವುಗಳನ್ನು ಮಾಡ್ತಾ ಇರಬೇಕು. ಅದನ್ನು ಮಾಡ್ತಿದ್ರೆ ಆ ಮಾಡಿದಂಥ ವೇದಾಧ್ಯಯನ ಸಫಲ ಆಗ್ತದೆ. ಇಲ್ಲೇ ಇದ್ರದ್ದು ವ್ಯರ್ಥ ಆಗಿ ಸೋರಿ ಹೋಗ್ತದೆ ಆ ವೇದಾಧ್ಯಯನ. ದತ್ತಭುಕ್ತ ಫಲಂ ಧನಂ, ಅಲ್ಲಿ ಪ್ರತ್ಯೇಕವಾದ ಮಾತದು, ಅದು ಈ ರಾಮಾಯಣದಲ್ಲಿ ಬರಲಿಲ್ಲ. ಅದು ಧನದ ಪ್ರಯೋಜನ ಏನು ಅಂತಂದ್ರೆ, ದತ್ತ ಇನ್ನೊಬ್ಬರಿಗೆ ದಾನ ಮಾಡಬೇಕು, ಭುಕ್ತ ತಾನು ಅನುಭವಿಸಬೇಕು, ಸುಖ ಅನುಭವಿಸಬೇಕು. ಇವೆರಡೂ ಕೂಡ ಆ ಧನದ ಪ್ರಯೋಜನಗಳು. ರತಿಪುತ್ರ ಫಲ ದಾರಾಹ, ಗೃಹಸ್ಥಾಶ್ರಮದ ಫಲ ಏನಂದ್ರೆ ಸಾಂಸಾರಿಕ ಸುಖ
ಮತ್ತು ಸಂತಾನೋತ್ಪಾದನೆ, ಇವು ಗೃಹಸ್ಥಾಶ್ರಮದ ಫಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಶೀಲವೃತ್ತ ಫಲಂ ಶ್ರುತಂ. ಶ್ರವಣ ಏನಿದೆ, ಮನುಷ್ಯ ಮಾಡಿದಂಥ ಅಧ್ಯಯನ, ಆ ಅಧ್ಯಯನದ ಮುಖ್ಯ ಫಲ ಏನು ಅಂದರೆ ಶೀಲ ಮತ್ತು ವೃತ್ತ, ಮನುಷ್ಯನ ನಡವಳಿಕೆಗಳನ್ನು ಸರಿಪಡಿಸ್ಕೊಳ್ಳೋದೇನಿದೆ, ಮನುಷ್ಯನ ಶೀಲವನ್ನು ಉತ್ತಮವಾಗಿ ಕಾಪಾಡ್ಕೊಳ್ಳೋದೇನಿದೆ, ಅದನ್ನು ಈ ಅಧ್ಯಯನದ ಫಲ ಅಂತ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ಪರವಿದ್ಯಾ ಅಂದರೆ ಅಧ್ಯಾತ್ಮ ವಿದ್ಯೆ ಏನಿದೆ, ಅಧ್ಯಾತ್ಮ ವಿದ್ಯೆಯ ಫಲ ಇದು ಮುಖ್ಯ. ಉಳಿದೆಲ್ಲ ಎಷ್ಟೋ ವಿದ್ಯೆಗಳನ್ನು ನಾವು ನೋಡ್ತೇವೆ. ಒಬ್ಬ ಇಂಜಿನಿಯರ್ ಆದರೆ ಅಥವಾ ಒಬ್ಬ ವೈದ್ಯನಾದರೆ ಮತ್ತೊಬ್ಬ ಅವನು ನ್ಯಾಯವಾದಿ ಆದರೆ ಅದರ ಫಲ ಶೀಲ, ನಡವಳಿಕೆ, ಮನುಷ್ಯನ ಆಂತರಿಕ ವ್ಯಕ್ತಿತ್ವ, ಇದನ್ನು ತಿದ್ದುಕೊಳ್ಳೋದು ಅದರ ಮುಖ್ಯ ಪ್ರಯೋಜನ ಅಲ್ಲ. ಅಲ್ಲಿಯೂ ಎಲ್ಲ ಈ ವಿಷಯಗಳು ಬರೋದಿಲ್ಲ ಅಂತಲ್ಲ, ಆದರೂ ಮುಖ್ಯ ಅಲ್ಲ ಅದು. ಮನುಷ್ಯ ತನಗಾಗಿ ತಾನು ನ್ಯಾಯವಾದಿ ಆಗಬೇಕಾಗಿಲ್ಲ. ಒಬ್ಬ ಜೀವನ ಎಷ್ಟು ಕೇಸ್ಗಳನ್ನು, ಎಷ್ಟು ವ್ಯಾಜ್ಯಗಳನ್ನು ನೋಡ್ತಾನೆ. ಮನುಷ್ಯ ತನಗಾಗಿ ತಾನು ವೈದ್ಯನಾಗಬೇಕಾಗಿಲ್ಲ, ತನ್ನೊಬ್ಬನ ಆರೋಗ್ಯಕ್ಕಾಗಿ ತಾನು ವೈದ್ಯ ಆಗಬೇಕಾಗಿಲ್ಲ. ನೀವು ವೈದ್ಯರಾಗಿದ್ದೀರಿ ಅಂತಂದರೆ ಧನ ಸಂಪಾದನೆ ಮಾಡಲಿಕ್ಕೆ, ಜಗತ್ತಿಗೆ ಉಪಕಾರ ಮಾಡಲಿಕ್ಕಾಗ ವೈದ್ಯರಾಗಿದ್ದೀರಿ. ನ್ಯಾಯವಾದಿಗಳಾಗ್ತೀರಿ ಅಂದರೆ ಅದರಿಂದಲೂ ಕೂಡ ಪ್ರಾಕ್ಟೀಸ್ ಮಾಡ್ತೀರಿ, ಧನ ಸಂಪಾದನೆ ಮಾಡಬೇಕು ಅಂತಲೇ ಅರ್ಥ. ಹಾಗೆ ಉಳಿದ ತಂತ್ರಜ್ಞರು, ವಿಜ್ಞಾನಿಗಳು ಎಲ್ಲರಿಗೂ ಕೂಡ. ಆದರೆ ಅಲ್ಲಿ ಪರವಿದ್ಯೆ, ಅಧ್ಯಾತ್ಮ ವಿದ್ಯೆ ಏನಿದೆ ಅದರ ಮುಖ್ಯ ಪ್ರಯೋಜನ ಇನ್ನೊಬ್ಬರಿಗೆ ಉಪದೇಶ ಮಾಡೋದು ಯಾವತ್ತೂ ಎರಡನೇದು. ಅಧ್ಯಯನ, ಅಧ್ಯಾಪನ ಅಂತೇನಿದ್ರೆ ಅಧ್ಯಾಪನವನ್ನು ಆಮೇಲೆ ಹೇಳ್ತಾರೆ ಶಾಸ್ತ್ರದಲ್ಲಿ. ಮೊದಲನೇದು ಏನು ಅಂದರೆ ಅಧ್ಯಯನ. ತಾನು ಅಧ್ಯಯನ ನಿತ್ಯ ನಿರಂತರವಾಗಿ ತಾನು ಅಧ್ಯಯನ ಮಾಡ್ತಿರಬೇಕು. ಆ ಮಾಡಿದಂಥ ಅಧ್ಯಯನವನ್ನು ಸರಿಯಾಗಿ ಅರಗಿಸಿಕೊಂಡು ಅದರಂತೆ ತಾನು ಮುನ್ನಡೆಯಬೇಕು. ಅದೇ ಅವನಿಗೆ ಅದರ ಮುಖ್ಯ ಫಲ. ಅದನ್ನು ಮಾಡದೇ ಇದ್ದರೆ ಉಳಿದೆಲ್ಲವೂ ಕೂಡ ವ್ಯರ್ಥ. ಶೀಲ ವೃತ್ತ ಫಲಂ ಶ್ರುತಂ ಅಂತ ಅಲ್ಲೇನು ಮಹಾಭಾರತದಲ್ಲಿ ಬಂತು, ಅಲ್ಲೇ ಮಹಾಭಾರತದಲ್ಲಿ ಬರುವಂಥ ಮತ್ತೊಂದು ಮಾತು ನೆನಪಿಗೆ ಬಂತು. ವೃತ್ತೇನತು ಭವೇ ದ್ವಿಜ ನ ಯೋನಿರ್ನಾಪಿ ಸಂಸ್ಕಾರ ಯಶ್ರುತಂ ನ ಚ ಸಂತತಿ ಕಾರಣಾನಿ ದ್ವಿಜತ್ವಸ್ಯ ವೃತ್ತಮೇವತು ಕಾರಣಂ. ಯಾಕಾಗಿ ಬ್ರಾಹ್ಮಣ ಅನ್ಕೋತಾನೆ ಮನುಷ್ಯ ಅಂತಂದ್ರೆ, ನ ಯೋನಿಹಿ, ಯಾವ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ್ದೀರ ಅನ್ನೋದು ಮುಖ್ಯ ಅಲ್ಲ. ನಾಪಿ ಸಂಸ್ಕಾರ, ಉಪನಯನ ಆಗಿದೆಯೋ ಇಲ್ಲೋ ಅನ್ನೋದು ಮುಖ್ಯ ಅಲ್ಲ. ನ ಯೋನಿರ್ನಾಪಿ ಸಂಸ್ಕಾರ ನ ಶ್ರುತಂ, ಯಾವ ಗುರುಕುಲದಲ್ಲಿ ಯಾವ ಮಠದಲ್ಲಿ ಎಷ್ಟು ವರ್ಷ ಅಧ್ಯಯನ ಮಾಡಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಮತ್ತೆ ಸಂತತಿ, ನಿಮ್ಗೆ ಯಾವ ಘನವಂಶದಲ್ಲಿ ನಿಮ್ಮ ಜನ್ಮ ತಾಳಿದ್ದೀರಿ ಅನ್ನೋದು ಮುಖ್ಯ ಅಲ್ಲ. ಕಾರಣಾನಿ ದ್ವಿಜತ್ವಸ್ಯ, ನೀವು ಬ್ರಾಹ್ಮಣ ತರಿಸ್ಕೊಳ್ಳಿಕ್ಕೆ ಯಾವುದು ಕಾರಣ ಅಲ್ಲ. ವೃತ್ತಮೇವತ್ತು ಕಾರಣಂ, ಮನುಷ್ಯನ ನಡವಳಿಕೆಯಿಂದಲೇ ಆತ ಬ್ರಾಹ್ಮಣ ಅಂತ ಅನ್ಕೋತಾನೆ. ಉಪನಯನ ಮಾಡ್ಕೊಳ್ಬೇಕಾದದ್ದು, ಜನ್ಮ ತಾಳ್ಬೇಕಾದದ್ದು ಅದೆಲ್ಲ ಮುಖ್ಯನೇ. ಆದರೆ ಅದೊಂದನ್ನು ಅವಲಂಬಿಸ್ಕೊಂಡು ತಾನು ಬ್ರಾಹ್ಮಣ ಅಂತ ಬೀಗುತ್ತಾ ಹೋದರೆ ಆ ಬ್ರಾಹ್ಮಣ್ಯಕ್ಕೆ ಬೆಲೆ ಇಲ್ಲ. ವೃತ್ತೇ ಅನ್ನೋದು ಭವೇ ದ್ವಿಜ, ಮುಖ್ಯವಾಗಿ ನಡವಳಿಕೆಯಿಂದಲೇ ಬ್ರಾಹ್ಮಣ ಆಗ್ತಾನೆ. ಮತ್ತು ಸಾಂದರ್ಭಿಕವಾಗಿ ಹಾಗೆ ನೆನಪಿಗೆ ಬಂತಷ್ಟೇ. ಇಂದು ಅನೇಕ ಬಾರಿ ಹೇಳಿದ್ದೆ, ಕುರಿಯಾದನ್ನೇನು ನವಾ ಕುರಿಯ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಬೇರೆ ಯಾವುದೇ ಮಂತ್ರಗಳನ್ನು ಜಪ ಮಾಡಲಿ ಬಿಡಲಿ, ಮೈತ್ರ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದ್ರ ಮೂಲಕ ಅಥವಾ ಬ್ರಾಹ್ಮಣ ಅಂತ ಅನಿಸ್ಕೋತಾನೆ. ಗಾಯತ್ರಿ ಮಂತ್ರ ಅಂತಂದ್ರೆ ಅದು 3 ವೇದಗಳ ಸಂಕ್ಷಿಪ್ತ ರೂಪ. ಗಾಯತ್ರಿಯ 3 ಪಾದ ಏನಿದೆ ಅದು ಸ್ವಲ್ಪ ಗಮನಿಸಿ ಕೇಳಿ. ಗಾಯತ್ರಿ ಮಂತ್ರದಿಂದ ಉಳಿದೆಲ್ಲ ಮಂತ್ರಗಳಿಗೆ ಬೇರೆ ಬೇರೆ ಫಲ. ಶ್ರೀಕರ ಮಂತ್ರವನ್ನು ಜಪ ಮಾಡೋದ್ರಿಂದ ಸಂಪತ್ತು, ಆಮೇಲೆ ವರಾಹ ಮಂತ್ರವನ್ನು ಜಪ ಮಾಡೋದ್ರಿಂದ ದಿಗ್ಬಂಧನ, ಎದುರಾಳಿಗಳಾದವರನ್ನು ದಿಗ್ಮೂಢರನ್ನಾಗಿ ಮಾಡೋದು, ನರಸಿಂಹ ಮಂತ್ರದ ಮೂಲಕ ಶತ್ರು ನಿವಾರಣೆ, ಮತ್ತೊಂದು ಯಾವುದೋ ಮಂತ್ರದ ಮೂಲಕ ಸಂಪತ್ತು, ಧನ್ವಂತರಿ ಮಂತ್ರದ ಮೂಲಕ ಆರೋಗ್ಯ, ವೇದವ್ಯಾಸ, ಕಪಿಲ, ದತ್ತ, ಈ 3 ಮಂತ್ರಗಳ ಮೂಲಕ ವೇದವ್ಯಾಸ, ಕಪಿಲ, ದತ್ತ ಮತ್ತು ಕೆಲವು ಮಂತ್ರಗಳು ನೆನಪಿಗೆ ಬರ್ತಿಲ್ಲ. ಮತ್ತು ಈ ಮಂತ್ರಗಳ ಮೂಲಕ ಜ್ಞಾನ, ಹೀಗೆಲ್ಲ ಇದೆ. ಅದರಲ್ಲೂ ಮುಖ್ಯವಾಗಿ ಗಾಯತ್ರಿ ಮಂತ್ರದ ಪರಿಣಾಮ ಏನಂತಂದರೆ, ಅದರ ಫಲ ಏನಂದರೆ ಬ್ರಾಹ್ಮಣ್ಯಾದಿ ಮಹಾಫಲದಾಯಕ. ಮನುಷ್ಯ ಬ್ರಾಹ್ಮಣ ಅಂತ ಅನಿಸ್ಕೋಬೇಕಾದ್ರೆ, ಬ್ರಾಹ್ಮಣನಾಗಿ ಉಳಿಬೇಕಾದ್ರೆ ಮೈಸೋ ಬ್ರಾಹ್ಮಣ ಉಚ್ಯತೆ. ಗಾಯತ್ರಿಯಲ್ಲಿ 3 ಪಾದಗಳು ಇದೆಯಲ್ಲ, ಆಮೇಲಿನ 3 ಪಾದಗಳು, ಆ 3 ಪಾದಗಳು ಪುರುಷ ಸೂಕ್ತದ 3 ವರ್ಗಗಳ ಸಂಕ್ಷಿಪ್ತ ರೂಪ. ಗಾಯತ್ರಿಯ 3 ಪಾದಗಳ ವಿಸ್ತೃತ ರೂಪವೇ ಪುರುಷ ಸೂಕ್ತದ 3 ವರ್ಗ. ಆ ಪುರುಷ ಸೂಕ್ತದ 3 ವರ್ಗದ ವಿಸ್ತೃತ ರೂಪನೇ 3 ವೇದಗಳು ಅಂತ ಈಗ ನೋಡ್ತೀವಿ. ಹಾಗಾಗಿ ಗಾಯತ್ರಿ ಅಂತ ಅನ್ನೋದು ಎಲ್ಲ ವೇದಗಳ ಸಾರ ಸ್ವರೂಪ ಆದ್ದರಿಂದ ಉಳಿದ ಮಂತ್ರಗಳನ್ನು ಮನುಷ್ಯ ಮಾಡಲಿ ಬಿಡಲಿ, ಗಾಯತ್ರಿ ಮಂತ್ರವನ್ನು ಹೆಚ್ಚು ಅರ್ಥಪೂರ್ವಕವಾಗಿ ಮತ್ತು ಅದರ ಪ್ರಾಣಾಯಾಮ, ಅಂಗನ್ಯಾಸ ಇತ್ಯಾದಿಗಳ ಸಮೇತವಾಗಿ ಅದನ್ನು ಅನುಷ್ಠಾನ ಮಾಡಬೇಕು. ಇವು ಬ್ರಾಹ್ಮಣ ಉಳಿಲಿಕ್ಕೆ ಮುಖ್ಯವಾದ ಕಾರಣಗಳು.
ಹಾಗಾಗಿ ನೀನು ಮಾಡಿದಂತಹ ವೇದಾಧ್ಯಯನ ಮತ್ತು ನೀನು ಮಾಡಿದಂತಹ ವೈದಿಕ ಕ್ರಿಯೆಗಳು ಮತ್ತು ನಿನ್ನ ಗೃಹಸ್ಥಾಶ್ರಮ, ನಿನ್ನ ಅಧ್ಯಯನ ಇದೆಲ್ಲವೂ ಕೂಡ ಸಫಲ ಆಗಿದೆಯೋ ಇಲ್ಲವೋ ಅಂತ ಆತ ಪ್ರಶ್ನೆ ಮಾಡಿದ. ನಾನು ಇಲ್ಲಿ ತನಕ ಏನು ಉಪದೇಶ ಮಾಡಿದೆ ಅದರಂತೆ ನೀನು ನಡೆದುಕೊಳ್ತಾ ಇದೆಯೋ ಇಲ್ವೋ? ಹೀಗೆ ಮಾಡಿದರೆ ಆ ನಿನ್ನ ವರ್ತನೆ, ನಿನ್ನ ಆಯುಷ್ಯ, ನಿನ್ನ ಯಶಸ್ಸು ಎಲ್ಲವನ್ನು ಕೂಡ ಹೆಚ್ಚಿಸ್ತದೆ. ಯಾಂ ವೃತ್ತಿಂ ವರ್ತತೆ ತಾತಃ, ನಮ್ಮ ಅಪ್ಪನಾದ ದಶರಥ ಯಾವ ಮಾರ್ಗದಲ್ಲಿ ಇದ್ದಾನೋ, ಇನ್ನೂ ಇದ್ದಾನೆ ಅಂತ ತಿಳ್ಕೊಂಡಿದ್ದಾನ ಅವನು. ಕನಿಷ್ಠ ಪಕ್ಷ ಲೌಕಿಕ ದೃಷ್ಟಿಗೆ ಆತ ಮರಣಿಸಿದ್ದಾನೆ ಅಂತ ಸರ್ವಜ್ಞಾನದಲ್ಲಿ ಗೊತ್ತಿದ್ದ, ಅವನಿಗೆ ಗೊತ್ತಿದೆ ಅಂತ ಇಟ್ಕೊಂಡ್ರು ಲೌಕಿಕ ದೃಷ್ಟಿಯಿಂದ ಇನ್ನೂ ಆತ ತಿಳ್ಕೊಂಡಿಲ್ಲ. ಮುಂದಿನ ಶಬ್ದದಲ್ಲಿ ಭರತ ಹೇಳಿದ ಮೇಲೇ ಅವನಿಗೆ ಅದೆಲ್ಲ ಗೊತ್ತಾಗ್ತದೆ ಅಂತ ಅರ್ಥ ಮಾಡ್ಬೋದು. ಯಾಂ ವೃತ್ತಿಂ ವರ್ತತೆಯ ತಾತಃ, ಅಪ್ಪನಾದ ದಶರಥ ಯಾವ ಮಾರ್ಗದಲ್ಲಿ ಇದ್ದಾನೋ ಅದೇ ಮಾರ್ಗದಲ್ಲಿಯೂ ಮತ್ತು ಯಾವ ಮಾರ್ಗದಿಂದ ನಮ್ಮ ಹಿಂದಿನವರು ನಡ್ಕೊಂಡಿದ್ರು ತಾಂ ವೃತ್ತಿಂ ವರ್ತತೆ ಕಚ್ಚಿತ, ನೀನು ಆ ಮಾರ್ಗದಲ್ಲಿ ಮುನ್ನಡೆದಿದ್ದೀಯೋ ಇಲ್ವೋ? ಯಾಚ ಸತ್ಪಥಕ ಶುಭ. ವ್ಯಾಖ್ಯಾನದಲ್ಲಿ ಏನು ಹೇಳ್ತಾರೆ ಅಂದರೆ, ರಾಮ ಏನು ತಿಳ್ಕೊಂಡಿದ್ದ ಅಂದರೆ ದಶರಥ ಭರತನಿಗೆ ಈಗಾಗಲೇ ರಾಜ್ಯಾಭಿಷೇಕ ಮಾಡಿದ್ದಿರಬೇಕು ಅಂತ ತಿಳ್ಕೊಂಡಿದ್ದಾನೆ. ಹಾಗಾಗಿ ದಶರಥ ಮರಣಿಸಿಲ್ಲ, ತಾಯಿ ಕೈಕೈಗೆ ವರ ಕೊಟ್ಟಂತೆ ನನ್ನನ್ನು ಕಾಡಿಗೆ ಕಳಿಸಿ ಭರತನಿಗೆ ಪಟ್ಟಾಭಿಷೇಕ ಈಗಾಗಲೇ ಮಾಡಿದ್ದಾನೆ, ಕೊನೆ ಪಕ್ಷ ಯುವರಾಜನಾಗಾದರೂ ಮಾಡಿರಬೇಕು. ಯುವರಾಜನನ್ನಾಗಿ ಮಾಡಿದ ಮೇಲೆ ಈ ಎಲ್ಲ ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಇದನ್ನೆಲ್ಲ ಅರಿತುಕೊಂಡು ಆ ಪ್ರಕಾರ ಆಚರಣೆ ಮಾಡುವುದು ಭರತನ ಕರ್ತವ್ಯ ಆಗಿದೆ. ಹಾಗ ಆತ ಮಾಡಿದ್ದಾನೋ ಇಲ್ವೋ ಅಂತ ರಾಮನ ಅಭಿಪ್ರಾಯ ಆಗಿತ್ತು. ಅದಕ್ಕಾಗಿ ವರ್ತಮಾನ ಕಾಲದಲ್ಲಿ ಹೇಳಿದ, ಯಾವ ರೀತಿಯಿಂದ ಯಾವ ನೀತಿಯಿಂದ ನಮ್ಮ ಅಪ್ಪ ನಡೆದುಕೊಳ್ತಿದ್ದಾನೋ ಇನ್ನೂ ಅವನು ಬದುಕಿದ್ದಾನೆ ಅನ್ನೋ ಅರ್ಥದಲ್ಲಿ ಹೇಳಿದ. ನೀನೊಬ್ಬನೇ ಯಾವತ್ತೂ ಕೂಡ ರುಚಿ ರುಚಿಯಾದ ಭಕ್ಷ್ಯ ಭೋಜ್ಯಗಳನ್ನು, ಸುಖಗಳನ್ನು ಅನುಭವಿಸ್ತಿಲ್ಲ ತಾನೆ ಅಂತ ಕೇಳಿದೆ. ಈ ಹಿಂದಿನ ಶ್ಲೋಕದಲ್ಲಿ, ಅದ್ರ ಹಿಂದಿನ ಶ್ಲೋಕದಲ್ಲಿ ತಾನು ಮಾಡಿದ ಉಪದೇಶ ಎಲ್ಲ ಉಪಸಂಹಾರ ಮಾಡಿದಂತೆ ಕಾಣಿಸ್ತದೆ ರಾಮ. ಆದರೂ ಆಕಸ್ಮಿಕವಾಗಿ ಮತ್ತೊಂದೇನೋ ಮಾತು ನೆನಪು ಆದಂತೆ ಇನ್ನೊಂದು ಮಾತು ಕೇಳಿ ಬರ್ತದೆ. ಉಪಸಂಹಾರ ಆದ್ಮೇಲೆ ಮತ್ತೆ ಅದನ್ನು ಹೇಳಬೇಕಾಗಿರಲಿಲ್ಲ. ಆದರೂ ರಾಜನಾದ ಒಂದು ಕರ್ತವ್ಯ ಏನಂದ್ರೆ ಸಂಪತ್ತನ್ನು ಗುಟ್ಟಾಗಿ ಒಬ್ಬನೇ ಭೋಗಿಸಬಾರದು, ಬಂಧು ಬಾಂಧವರ ಸಮೇತರಾಗಿ, ಮಿತ್ರರಿಂದ ಸಮೇತನಾಗಿ ಭಕ್ಷ್ಯ ಭೋಜ್ಯಗಳನ್ನು, ಅದರಂತೆ ಉಳಿದ ಸುಖಗಳನ್ನು ಅನುಭವಿಸಬೇಕು. ರಾಜ್ಯಂ ಭೋಜ್ಯಂ ಏಕೋ ನಾಶ್ನಾಸಿ ರಾಘವ ಕಚ್ಚಿದ ಆಶಂಸಮಾನೇಭ್ಯೋ ಮಿತ್ರೇಭ್ಯ ಸಂಪ್ರಯಚ್ಛಸಿ. ಮತ್ತು ಮಿತ್ರರಿಗೆ, ಆಪ್ತೇಷ್ಟರಿಗೂ ಕೂಡ ಸಂಪತ್ತನ್ನು, ಭಕ್ಷ್ಯ ಭೋಜ್ಯಾದಿಗಳನ್ನು ವಿಶೇಷವಾಗಿ ಹಂಚಬೇಕು. ಈ ರೀತಿಯಾಗಿ ರಾಜನಾದವನು ನಡ್ಕೊಂಡ್ರೆ ಅವನು ಇಹಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ರೀತಿಯಲ್ಲೂ ಕೂಡ ಸುಖವನ್ನು ಪಡ್ಕೊಳ್ತಾನೆ. ಇಲ್ಲದೇ ಇದ್ರೆ ಆತ ಭ್ರಷ್ಟನಾಗಿ ಹೋಗ್ತಾನೆ. ಹದಿನೆಂಟು ಅಧಿಕಾರಿಗಳ ಮೇಲೆ ಗಮನ ಇರಬೇಕು ಅಂತ ನಿನ್ನೆ ಹೇಳಿದ್ದ. 18 ಅಧಿಕಾರಿಗಳು, ಅವರ ಮೇಲೆ ಸಪಕ್ಷದ ಅಧಿಕಾರಿಗಳು, ನಮ್ಮ ರಾಜ್ಯದ ಅಧಿಕಾರಿಗಳು ಕೆಲವರು, ಶತ್ರು ಪಕ್ಷದ ಅಧಿಕಾರಿಗಳು ಕೆಲವರು, ಅವರೆಲ್ಲರ ಮೇಲೆ ಕೂಡ 3 ಜನ ಗುಪ್ತಚಾರರನ್ನಿಟ್ಟು ಅವರ ಒಲನಗಳನ್ನು ಯಾವತ್ತೂ ಕೂಡ ಅಭ್ಯಾಸ ಮಾಡ್ತಿರಬೇಕು ಅಂತ ಹೇಳಿದ್ದ. ಅವರು ಯಾರು ಅಂದರೆ ಮಂತ್ರಿ, ಪುರೋಹಿತ, ಯುವರಾಜ, ಸೇನಾಪತಿ, ದೌವಾರಿಕ ಅಂದರೆ ಬಾಗಿಲು ಕಾಯುವವನು, ಬಾಗಿಲು ಕಾಯುವವರು ಮುಖ್ಯಸ್ಥ, ಅಂತರ್ವಂಶಿಕ ಬಹುಶಃ ಈ ಅಂತಃಪುರದಲ್ಲಿ ಮುಖ್ಯ ಅಧಿಕಾರಿಯಾದವನು, ಆಮೇಲೆ ಕಾರಾಗೃಹದ ಅಧಿಕಾರಿಯಾದವನು, ಅರ್ಥ ಸಂಚಯಕಿತ ಅಂದರೆ ಕೋಶಾಧ್ಯಕ್ಷ, ಕಾರ್ಯನಿಯೋಜಕ, ರಾಜ ಕೊಟ್ಟಂಥ ಆಜ್ಞೆಗಳೇನಿವೆ ಅವುಗಳನ್ನು ಪ್ರಚಾರ ಮಾಡುವಂಥವನು, ಮತ್ತು ಪ್ರಾಗ್ವಿವಾಕ ಅಂತ ಇನ್ನೊಂದು ಶಬ್ದ ಇದೆ, ಅವನು ವ್ಯವಹಾರ ಪ್ರತಿಪಾದಕ, ರಾಜನ ವ್ಯವಹಾರಗಳನ್ನು, ರಾಜನ ನೀತಿಗಳೇನಿವೆ ಅದನ್ನೆಲ್ಲವನ್ನು ಕೂಡ ಎಲ್ಲ ಕಡೆ ಪ್ರಚಾರ ಮಾಡುವಂಥವನು, ಅದನ್ನು ಸಮರ್ಥನೆ ಮಾಡುವಂಥವನು ಅಂತ ಹೀಗೆ ಅದನ್ನು ಅರ್ಥ ಮಾಡಬಹುದು. ರಾಜ್ಯಸಭಾಧ್ಯಕ್ಷ ಅಂದರೆ ಆಧುನಿಕ ಕಾಲದಲ್ಲಿ ಅಂದರೆ ಈಗೊಂದು 400-500 ವರ್ಷದ ಹಿಂದೆ ಅಥವಾ 700-800 ವರ್ಷದ ಹಿಂದೆ ದರ್ಬಾರ್ ಭಕ್ಷಿ ಅಂತ ಒಬ್ಬ ಅಧಿಕಾರಿ ಇರ್ತಿದ್ದ. ದರ್ಬಾರ್ನಲ್ಲಿ ಎಲ್ಲ ರೀತಿಯಾದಂಥ ರಾಜನ ಆಸ್ಥಾನದಲ್ಲಿ ಮುಖ್ಯಸ್ಥನಾಗಿದ್ದುಕೊಂಡು ಎಲ್ಲರಿಗೂ ಸರಿಯಾದಂಥ ವ್ಯವಸ್ಥೆ ಮಾಡೋದು ಇತ್ಯಾದಿ ಆತನ ಕೆಲಸ ಆಗಿತ್ತು. ಆಸನಗಳನ್ನು ಸಿದ್ಧಪಡಿಸೋದು, ಸಭೆಗೆ ಯಾರು ಬರಬೇಕು, ಈ ಇವತ್ತಿನ ಮಾತುಕತೆ ಏನಿದೆ ಅದಕ್ಕೆ ಬರಬೇಕಾದವರು ಯಾರು, ಬರಬಾರ್ದಾದವರು ಯಾರು,
ಇದೆಲ್ಲವನ್ನು ಕೂಡ ಈ ತೀರ್ಮಾನ ಮಾಡಬೇಕಾದದ್ದು ಆತನ ಕೆಲಸ. ನಗರಾಧ್ಯಕ್ಷ ಅಂತ ಒಬ್ಬ ಇರ್ತಾನೆ, ಆತನಿಗೆ ಕೋತ್ವಾಲ ಅಂತ ಕರೀತಾರೆ. ಕರ್ಮಾಂತಿಕ ಅಂತಿರ್ತಾನೆ, ಆತ ಸೈನಿಕ ಶಾಖೆಯನ್ನ ರಾಜ್ಯದ ಸೈನಿಕ ಶಾಖೆಯನ್ನು ಒಂದನ್ನು ಬಿಟ್ಟು ಸೈನಿಕರನ್ನು ಹೊರತುಪಡಿಸಿ ಉಳಿದ ರಾಜ್ಯದ ಅಧಿಕಾರಿಗಳಿಗೆ ನೌಕರಿಗಳಿಗೂ ಕೂಡ ಸಂಬಳವನ್ನು ಪ್ರತಿ ತಿಂಗಳು ಹಂಚುವವನು. ಆತನಿಗೆ ಕರ್ಮಾಂತಿಕ ಅಂತ ಈ ರೀತಿಯಾಗಿ ಕರೀತಾರೆ. ದಂಡಪಾಲ ಅಂತಂದ್ರೆ ಅಪರಾಧ ಮಾಡಿದಂತಹ ಜನರಿಗೆ ರಾಜಾಜ್ಞಾನುಸಾರವಾಗಿ ಶಿಕ್ಷೆಯನ್ನು ಕೊಡುವಂತಹ ವ್ಯಕ್ತಿ. ದುರ್ಗಪಾಲ ಅಂತಂದ್ರೆ ಕೋಟೆ ಗೋಡೆಗಳನ್ನ ಸರಿಯಾದ ಸ್ಥಿತಿಯಲ್ಲಿಡುವವನು, ಅವುಗಳ ಮೇಲ್ವಿಚಾರಣೆ ಮಾಡುವಂಥವನು. ರಾಷ್ಟ್ರಾಂತ ಪಾಲ ಗಡಿ ಭದ್ರತಾ ಪಡೆಯ ಮುಖ್ಯಸ್ಥ. ರಾಷ್ಟ್ರ ಅಂತ ಅಂದ್ರೆ ಗಡಿ, ಆ ಗಡಿಯ ಮೇಲ್ವಿಚಾರಣೆ ನೋಡುವಂಥವನು. 10 ರಾಜನ ವ್ಯಸನಗಳು ಅಂದ್ರೆ ಬೇಟೆ, ಜೂಜಾಟ, ಹಗಲು ನಿದ್ದೆ ಮಾಡೋದು, ಪರನಿಂದೆ, ಇದು ಬಹಳ ಮುಖ್ಯವಾದ್ದು. ರಾಜರಿಗೆ, ಅದರಲ್ಲೂ ಆಡಳಿತಗಾರರಿಗೆ ಇನ್ನೊಬ್ಬರ ಬಗ್ಗೆ ವ್ಯರ್ಥವಾಗಿ ಟೀಕೆ ಮಾಡೋದು ಅಂದ್ರೆ ಬಹಳ ಅವರಿಗೆ ಎರಡೆರಡು ನಾಲಿಗೆ ಅವರಿಗೆ. ಹಾಗಾಗಿ ಆ ದೃಷ್ಟಿಯಿಂದ ಅವರು ಆ ಪರನಿಂದೆ ಅಂತನ್ನೋದು ಬಹಳ ಮುತುವರ್ಜಿಯಿಂದ ಅವರು ದೂರ ಇಡಬೇಕು. ಯಾವತ್ತೂ ಕೂಡ ಜನಜಾಗೃತಿ ಯಾತ್ರೆಗಳು, ಪಾದಯಾತ್ರೆಗಳನ್ನು ಇಂಥದನ್ನು ಸಂಘಟನೆ ಮಾಡಿ ವ್ಯರ್ಥವಾಗಿ ಇವರನ್ನ ನಿಂದನೆ ಮಾಡೋದ್ರ ಮೂಲಕ ರಾಜಕಾರಣಿಗಳು, ಆಡಳಿತಗಾರರಾದವರು ಕಾಲಹರಣ ಮಾಡ್ತಿರ್ತಾರೆ. ಅವ್ರು ಯಾರನ್ನು ಜಾಗೃತರನ್ನಾಗಿ ಮಾಡ್ತಾರೋ, ಸ್ವಯಂ ತಾವೇ ಜಾಗೃತರಾಗಿದ್ದಾರೋ ಇಲ್ಲೋ ಹೇಳಲಿಕ್ಕೆ ಬರೋದಿಲ್ಲ. ಅಂತೂ ಇಂಥ ನಾಟಕಗಳನ್ನು ಅವರು ಮೇಲಿಂದ ಮಾಡ್ತಿರ್ತಾರೆ. ಆ ಪರನಿಂದೆಯಲ್ಲಿ ಯಾವತ್ತೂ ಕೂಡ ಮುಖ್ಯವಾಗಿಡಬೇಕು. ಆ ಸಂದರ್ಭದಲ್ಲಿ ಸ್ವಾಮಿ ರಜನೀಶ್ ಅವರು ಹೇಳಿದ್ದು ಒಂದು ಕಥೆ ನೆನಪಿಗೆ ಬರ್ತದೆ ನನಗೆ. ಒಬ್ಬ ವಿಜ್ಞಾನಿ ಏನೋ ಪ್ರಯೋಗ ಮಾಡ್ತಿದ್ದಂತೆ, ಕೆಲವು ಇಲಿಗಳನ್ನು ತಗೊಂಡು ಬಂದು. ಆ ಇಲಿಗಳ ಮೇಲೆ ಅವನು ಏನು ಪ್ರಯೋಗ ಮಾಡಿದ್ದಂತಂದ್ರೆ, ಆ ಇಲಿಗಳ ಗೂಡಿನ ಹತ್ರ ಒಂದು ಗಂಟೆ, ಆ ಇಲಿಗಳಿಗೆ ಹಸಿವೆ ಆದಾಗ ಅವು ಗಂಟೆ ಬರ್ತಬೇಕು ನಮ್ಗೆ ಇವನು ಊಟ ತಂದು ಕೊಡ್ತಿದ್ದ. ಅವುಗಳಿಗೆ ಅಷ್ಟು ಅಭ್ಯಾಸ ಮಾಡ್ತಿದ್ದವನು. ಹಸಿವೆ ಆದ ಕೂಡಲೇ ದಿನಕ್ಕೂ 3 ಹೊತ್ತು 5 ಹೊತ್ತು ಅವು ಗಂಟೆ ಪಡೆದ್ರೆ, ಅಥವಾ ಬೆಲ್ ಮಾಡಿದರೆ ಆ ಮೂಲಕವಾಗಿ ಅಲ್ಲಿರುವವರಿಗೆ ಅದು ತಿಳಿದು ಬಂದು ಅವ್ರು ಆಹಾರ ಕೊಡ್ತಿದ್ರು. ಅವನು, ಆ ವಿಜ್ಞಾನಿ, ಒಂದು ದಿವಸ ತನ್ನ ಟ್ರೈನಿಂಗ್ ಎಲ್ಲ, ಇಲಿಗಳಿಗೆ ಕೊಡಬೇಕಾದ ಟ್ರೈನಿಂಗ್ ಎಲ್ಲ ಮುಗಿಸಿ ಉಳಿದ ವಿಜ್ಞಾನಿಗಳೆಲ್ಲ ಕರೆಸಿದಂತೆ. ಕರೆಸಿ ತಾನು ಮಾಡಿದಂಥ ಸಾಧನೆ, ಇಲಿಗಳಿಗೆಲ್ಲ ನಾನು ಇಷ್ಟು ಟ್ರೈನಿಂಗ್ ಕೊಟ್ಟೆ ಅಂತ ಹೇಳ್ಕೊತಿದ್ದಂತೆ. ಈ ಇಲಿಗಳಿಗೆಲ್ಲ ನಾನು ಇಷ್ಟು ಟ್ರೈನಿಂಗ್ ಕೊಟ್ಟೆ ಅಂತ. ಈ ವಿಜ್ಞಾನಿ ಆ ಉಳಿದೆಲ್ಲ ವಿಜ್ಞಾನಿಗಳನ್ನ ಕರೆಸಿ, ಮತ್ತೆ ಯಾರ್ಯಾರೋ ಸಮಾಜದ ಮುಖ್ಯಸ್ಥರೆಲ್ಲ ಕರೆಸಿ ತಾನು ಮಾಡಿದಂಥ ಮಹತ್ ಕಾರ್ಯದ ಬಗ್ಗೆ ಹೇಳ್ಕೊತಿದ್ರೆ, ಆ ಇಲಿ ಏನು ಹೇಳ್ತಿತ್ತಂದ್ರೆ ತನ್ನ ಸಹವರ್ತಿಗಳಾದಂಥ ಉಳಿದ ಇಲಿಗಳಿಗೆ, ನೋಡಿ ನಾನು ಆ ಮನುಷ್ಯನಿಗೆ, ಆ ಕೋಟು ಬೂಟ್ ಹಾಕೊಂಡು ನಿಂತ್ಕೊಂಡಿದ್ದಾನಲ್ಲ ಆ ಮನುಷ್ಯ, ಅವನಿಗೆ ನಾನು ಗಂಟೆ ಪಡೆದ ಕೂಡಲೇ ಊಟ ತರೋದನ್ನು ಕಲಿಸ್ತಿದ್ದೇನೆ ಅಂತ ಹೇಳ್ತೀನಿ. ಹಸಿವಾದಾಗ ಗಂಟೆ ಬಾರಿಸೋದನ್ನು ನಾನು ಕಲಿಸಿದ್ದೇನೆ ಅಂತ ಈ ವಿಜ್ಞಾನಿ ತಿಳ್ಕೊಂಡಿದ್ದೆ. ನಾನು ಗಂಟೆ ಪಡೆದ ಕೂಡಲೇ ಊಟ ತರೋದನ್ನು ಆತ ಕಲಿಸಿದ್ದಾನೆ ನನ್ನ ಮೂಲಕ ಮತ್ತು ಇಲಿ ಹೇಳ್ತಿತ್ತಂತೆ. ಇದು ಸ್ವಾಮಿ ರಜನೀಶ್ ಅವರು ತಮ್ಮದೊಂದು ಭಾಷಣದಲ್ಲಿ ಹೇಳಿದ ಮಾತು. ಇದು ರಾಜಕಾರಣಿಗಳು, ಇದು ಯಾರಿಗೆ ಅನ್ವಯಿಸಿದೆ ಅಂತ ನನಗೆ ಗೊತ್ತಾಗಲಿಲ್ಲ ಮೊದಲು ಆ ಕಥೆಯನ್ನು ಓದಿದಾಗ. ಅದು ರಾಜಕಾರಣಿಗಳಿಗೆ ಅನ್ವಯಿಸಿದೆ ಅಂತ ತಡವಾಗಿ ನನಗೂ ಕೂಡ ಅರ್ಥ ಆಯ್ತು. ಅವ್ರು ಇನ್ನೊಬ್ಬರನ್ನ ಜಾಗೃತರನ್ನಾಗಿ ಮಾಡ್ತೇವೆ ಅಂತ ತಿಳ್ಕೊಂಡು ಪಾದಯಾತ್ರೆ, ಶೋಭಾಯಾತ್ರೆಗಳು, ವೇದಿಕೆಗಳ ಮೇಲೆ ಹಂಚಿಕೊಳ್ಳೋದು, ಮೇಲಿನ ಮೇಲೆ ಸುದ್ದಿಗೋಷ್ಠಿಗಳನ್ನೆಲ್ಲ ಮಾಡ್ತಿರ್ತಾರೆ. ಅವ್ರು ಮತ್ತೊಬ್ಬರು ಯಾರನ್ನೂ ಜಾಗೃತರನ್ನಾಗಿ ಮಾಡ್ತೀವಿ ಅಂತ ಹೇಳ್ಕೊತಾರೆ. ಸಾಧನಾ ಸಮಾವೇಶಗಳನ್ನು ಮಾಡ್ತಾರೆ. ಅದು ಯಾರನ್ನು ಜಾಗೃತರನ್ನಾಗಿ ಮಾಡ್ತಾರೋ, ಈ ಸಮಾಜದಲ್ಲಿ ಅಜಾಗೃತರು ಯಾರಾಗಿದ್ದಾರೋ, ಮೂರ್ಖರು ಯಾರು, ಬುದ್ಧಿವಂತರು ಯಾರು ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಇಲಿಗಳಿಗೆ ಬುದ್ಧಿ ಕಲಿಸಿ ಹೊರಟಂಥ ವಿಜ್ಞಾನಿಗಳಂತೆ, ಮೂರ್ಖರಾದಂಥ ವಿಜ್ಞಾನಿಗಳಂತೆ ಈ ರಾಜಕಾರಣಿಗಳು ಹಾಸ್ಯಾಸ್ಪದರು ಅಂತ ಆ ರಜನೀಶ್ ಹೇಳಿದ ಕಥೆ ಅಂತರಾರ್ಥ. ಅದು ಪರನಿಂದೆ ಅಂತಂದಾಗ ನನಗೆ ಇದೆಲ್ಲ ನೆನಪಿಗೆ ಬಂತು. ಅದು ಬಹಳ ಕೆಟ್ಟದು. ಬರೀ ರಾಜರಿಗೆ ಅಷ್ಟೇ ಅಲ್ಲ, ಪರನಿಂದೆ. ಆ ಮನೆಯಲ್ಲಿ ಏನು ನಡೆದಿದೆ, ಈ ಮನೆಯಲ್ಲಿ ಏನು ನಡೆದಿದೆ ಅಂತ ಅನ್ನೋದನ್ನ ನಾವು ಕೂಡ ಭಾಗವತಾದಿಗಳೆಲ್ಲ ಅದನ್ನು ಬೇಕಾದಷ್ಟು ಬಾರಿ ಹೇಳ್ತಾರೆ. ಪರನಿಂದೆ ಮಹಾಪಾಪಕರ, ಅದನ್ನ ಪರಿವರ್ಜನೆ ಮಾಡಬೇಕು, ದೂರ ಇಡಬೇಕು ಅಂತ ಹೇಳಿ ಅದನ್ನ ಎಚ್ಚರಿಕೆಯಿಂದ ಗಮನಿಸಬೇಕು. ಸ್ತ್ರೀಯರಲ್ಲಿ ಆಸಕ್ತಿ, ಅತಿಯಾದ ಕಾಮಾಸಕ್ತಿ, ಮದ ಅಂದ್ರೆ ಮದ್ಯದಿಂದ ಬರುವಂಥ ಮದ, ಅತಿಯಾದಂಥ ಸಂಗೀತದಲ್ಲಿ ಆಸಕ್ತಿ, ಸುಮ್ಮನೆ ಅಲಿಯುವಿಕೆ, ಸಂಚಾರ, ವ್ಯರ್ಥವಾದ ಸಂಚಾರ. ರಾಜಗಳಿಗೆ ಅವರಿಗೇನು ಯಾರೋ ಭತ್ಯೆ ಕೊಡ್ತಿರ್ತಾರೆ, ವರ್ಷಕ್ಕೊಂದಿಷ್ಟು ಪೆಟ್ರೋಲಿನ ಖರ್ಚು, ವಿಮಾನದ ಖರ್ಚು ಎಲ್ಲ ಪುಕ್ಕಟೆ ದೊರೀತಿರ್ತದೆ. ತಾವೇ ಅದನ್ನು ಸಂಸತ್ತಿನಲ್ಲಿ ಹೆಚ್ಚು ಮಾಡ್ಕೋತಾರೆ. ಆ ಭತ್ಯೆಯನ್ನು ತಾವೇ ಅನುಭವಿಸ್ತಾ ಹೋಗ್ತಿರ್ತಾರೆ. ಕಾಮಾಂತಕ ನೀತಿ ಶಾಸ್ತ್ರ ಪ್ರಕಾರ 10 ಶತ್ರುಗಳು ಅಂದ್ರೆ ಯಾವುದು? ಶತ್ರುಗಳು ಒಂದು ಹೊರಗಿನ ಶತ್ರುಗಳು ಅಂತ ತಿಳ್ಕೊಂಡಿದ್ದೇವೆ ನಾವು. ಶತ್ರುಗಳು ಹೊರಗಿರೋರು ಅಷ್ಟೇ ಅಲ್ಲ, ಒಳಗಿನ ಶತ್ರುಗಳೇ ಬಹಳ ಮುಖ್ಯ. ಝೆನ್ ಅಂತ ಒಂದು ಪಂಥ, ಜಪಾನಿನ ಒಂದು ಪಂಥ. ನಮ್ಮಲ್ಲಿ ಧ್ಯಾನ ಏನಿದೆಯಲ್ಲ,
ಆ ಧ್ಯಾನನೇ ಝೆನ್ ಅಂತ ಕರೆಸ್ಕೊಂಡಿದ್ದ. ಅದರ ಕಥೆ ಒಂದು ಸಾಂದರ್ಭಿಕವಾಗಿ ನೆನಪಿಗೆ ಬಂತು. ಎಲ್ಲ ಆ ಕಥೆಗಳನ್ನ ಯಾಕೆ ಹೇಳ್ತೇನೆ ಅಂದರೆ, ನಮ್ಮ ಮನಸ್ಸು ಎಂಥದ್ದಾಗಿಬಿಟ್ಟಿದೆ ಅಂದರೆ, ಆ ಹೊರಗಿನ ಕಥೆಗಳನ್ನ ಕೇಳಿದಾಗಲೇ ನಮಗೆ ನಮ್ಮ ನೀತಿ ಅರ್ಥ ಆಗೋದು. ನಮ್ಮ ಮನಸ್ಸು ಆ ಲೆವೆಲಿಗೆ ಇಳಿದ್ಬಿಟ್ಟಿದೆ. ಒಬ್ಬ ಸಮುರಾಯ್ ಅಂದರೆ ಸೇನಾಪತಿ, ಸಮುರಾಯ್ ಅಂದರೆ ಜಪಾನ್ನಲ್ಲಿ ಸೇನಾಪತಿ, ಆತ ಒಬ್ಬ ಜ್ಞಾನಿ ಹತ್ರ, ಆ ಝೆನ್ ಪಂಥದ ಜ್ಞಾನಿ ಹತ್ರ ಬಂದಂತೆ. ನಾನು ಇಂಥ ಸೈನ್ಯಕ್ಕೆ ಸೇನಾಪತಿ ಆಗಿದ್ದೇನೆ, ಸಮುರಾಯ ಆಗಿದ್ದೇನೆ, ಇಷ್ಟೆಲ್ಲ ಯುದ್ಧಗಳನ್ನ ನಾನು ಮಾಡಿದ್ದೇನೆ ಅಂತ ತನ್ನ ಪರಾಕ್ರಮ ಎಲ್ಲ ಐತಿ ಹೇಳ್ಕೊಂಡೆ. ಆ ಜ್ಞಾನಿ ಸುಮ್ಮನೆ ಕೂತ್ಕೊಂಡಿದ್ದ, ಏನು ಪ್ರತಿಕ್ರಿಯೆನೇ ತೋರಿಸಲಿಲ್ಲ. ನಾನು ಇಷ್ಟೆಲ್ಲ ನನ್ನ ಪರಾಕ್ರಮ ಹೇಳ್ಕೊತಿದ್ದೇನೆ, ನೀವೇನು ನನ್ನ ಹೊಗಳೇ ಇಲ್ಲಲ್ಲ ಅಂತ ಈ ಸೇನಾಪತಿ ಕೇಳಿದೆ. ನೀನು ಅವರನ್ನೆಲ್ಲ ಗೆದ್ದಿದ್ದು ಸರಿ, ನಿನ್ನನ್ನು ಎಷ್ಟು ಮಟ್ಟಿಗೆ ಗೆದ್ದುಕೊಂಡಿದ್ದಿ? ನಿನ್ನ ಶತ್ರುಗಳಿದ್ದಾರೆ. ಅವ್ರು ಯಾರು ಅಂದರೆ ಲೋಭ ಅಂದರೆ ದುರಾಸೆ, ಕ್ರೌರ್ಯ, ಕೆಟ್ಟತನ, ಆಲಸ್ಯ, ಸುಳ್ಳು ಹೇಳೋದು, ತಪ್ಪಿ ನಡೆಯೋದು, ಬೆದರಿಕೆ ಮತ್ತು ಚಾಂಚಲ್ಯ, ಚಂಚಲ ಸ್ವಭಾವ. ಈಗೊಂದು ಮಾತು ಆಗೊಂದು ಮಾತು. ಕ್ಷಣೇ ರುಷ್ಟ ಕ್ಷಣೇ ತುಷ್ಟ. ಒಂದು ಕ್ಷಣದಲ್ಲಿ ಸಂತುಷ್ಟರಾಗಿರ್ತಾರೆ, ಮತ್ತೊಂದು ಕ್ಷಣದಲ್ಲಿ ರುಷ್ಟರಾಗಿರ್ತಾರೆ, ರೋಷ ಹೊಂದಿದವರಾಗಿರ್ತಾರೆ. ದಡ್ಡತನ, ಜ್ಞಾನ ಇಲ್ಲದೆ ಇರುವಿಕೆ, ಅನೀತಿ ಮತ್ತು ಅವಮಾನಗೊಳಿಸೋದು, ಇನ್ನೊಬ್ಬರನ್ನು ಅವಮಾನಪಡಿಸೋದು, ಇವು ಕೂಡ 10 ದೋಷಗಳು. ಅವು ರಾಜರನ್ನ ನಾಶ ಮಾಡ್ತವೆ. 5 ದುರ್ಗಗಳು ಯಾವುದು ಅಂತಂದ್ರೆ, ಜಲದುರ್ಗ, ನೀರಿನ ನಡುವೆ ಕಟ್ಟಿರುವಂತಹ ದುರ್ಗ, ಅದನ್ನ ಜಲದುರ್ಗ ಅಂತ ಕರೀತಾರೆ. ಪರ್ವತ ದುರ್ಗ ಅಂದ್ರೆ ಪರ್ವತದ ಮೇಲೆ ಕಟ್ಟಿರುವಂಥದ್ದು. ವೃಕ್ಷದುರ್ಗ ಅಂದ್ರೆ ಕಾಡು, ಸಾಮ್ರಾಜ್ಯದ ಸುತ್ತಲೂ ದಟ್ಟವಾದ ಕಾಡಿದ್ರೆ ಅಲ್ಲಿ ಯಾರಿಗೂ ಕೂಡ ಬರ್ಲಿಕ್ಕೆ ಆಗೋದಿಲ್ಲ. ಐರಿನ ದುರ್ಗ ಅಂತ ಕರೀತಾರೆ. ಜೌಗು ಭೂಮಿ, ಸಾಮ್ರಾಜ್ಯದ ಸುತ್ತಲೂ ಜೌಗು ಭೂಮಿ ಇದ್ರೆ ಆ ಜೌಗು ಭೂಮಿಯ ಮೂಲಕ ಶತ್ರುಗಳು ಸಾಗಿ ಬರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸಾಮ್ರಾಜ್ಯ ಸುರಕ್ಷಿತವಾಗಿ ಉಳಿದಿರ್ತದೆ. ಮತ್ತು ಧಾನ್ವನ ದುರ್ಗ ಅಂದ್ರೆ ಮರುಭೂಮಿ, ಮರುಧನ್ವ ಅಂತಂದ್ರೆ ಮರುಭೂಮಿ. ಸಾಮ್ರಾಜ್ಯದ ಸುತ್ತಲೂ ಮರುಭೂಮಿ ಇದ್ರೆ ಅದು ಕೂಡ ಅಪಾರ ಪ್ರಮಾಣದ ಶಾಖವನ್ನು ಹೊರಗೆ ಹಾಕೋದ್ರಿಂದ ಶತ್ರುಗಳಿಗೆ ಅಭೇದ್ಯವಾಗಿರ್ತದೆ. ಮತ್ತು 5 ವಿಧವಾದಂತಹ ದೋಷಗಳು, 5 ವಿಧವಾದಂತಹ ವೈರ ಅದ್ಯಾವುದು ಅಂತಂದ್ರೆ, ರಾಜ್ಯದ ಒಡೆತನಕ್ಕೆ ಸಂಬಂಧಪಟ್ಟಂತೆ ರಾಜಪುತ್ರರು ತಮ್ಮಲ್ಲಿ ಕೋಲಾಹಲ ಮಾಡೋದು, ಸಾಮ್ರಾಜ್ಯದ ಮುಖ್ಯಸ್ಥನು ಯಾರಾಗಬೇಕು ಅಂತ ಅನ್ನೋದ್ರ ಬಗ್ಗೆ ವಿವಾದ ಮಾಡೋದು, ಇದು ಸಾಪತ್ನ ವೈರ ಅಂತ ಕರೆಸ್ಕೋತದೆ. ವಸ್ತುಜ, ಯಾವುದಾದ್ರೂ ನಿರ್ದಿಷ್ಟವಾದಂತಹ ವಸ್ತುವನ್ನ ನಮ್ಮದನ್ನಾಗಿ ಮಾಡ್ಕೊಳ್ಬೇಕು ಅನ್ನುವ ಕಾರಣಕ್ಕಾಗಿ ಪರಸ್ಪರ ಕಲಹ ಮಾಡೋದು ವಸ್ತುವಿನಿಂದ ಹುಟ್ಟಿದಂತಹ ವೈರ. ಸ್ತ್ರೀಜ, ಸ್ತ್ರೀ ನಿಮಿತ್ತವಾಗಿ ಹುಟ್ಟಿದಂತಹ ವೈರ ಇದೊಂದು. ವಾಗ್ಜಾತ, ಕೆಟ್ಟ ಮಾತು ಆಡೋದ್ರ ಮೂಲಕ ಪರಸ್ಪರ ಮನಸ್ತಾಪ ಉಂಟಾಗಿ ಆ ಮೂಲಕ ದ್ವೇಷ ಉಂಟಾಗೋದು. ಅಪರಾಧಿಜ, ಅಪರಾಧದಿಂದ ಉಂಟಾಗುವಂತಹ ವೈರ. ಹೀಗೆ ವೈರ ಅಥವಾ ದ್ವೇಷ ಏನಿದೆ ಅದು ಕೂಡ 5 ಬಗೆಯಾಗಿದೆ. ಇನ್ನೂ ಕೂಡ 4 ವರ್ಗಗಳು ಮತ್ತು ಸಾಮ ದಾನ ಇತ್ಯಾದಿ ವರ್ಗಗಳು, ಇತ್ಯಾದಿ ನಿರೂಪಣೆ, ಸಪ್ತ ವರ್ಗ, ಇವುಗಳ ವಿವರಣೆ ಇದೆ. ಅದನ್ನ ನಾಳೆ ದಿವಸ ನಿರೂಪಣೆ ಮಾಡ್ತೇನೆ.